ಶಾಸ್ತ್ರಗಳೆಲ್ಲವೂ ಸರಿಯಾಗಿಯೇ ನಡೆಯುತ್ತಿದೆ ಎಂದು ಹೇಳಿದ್ದೇ ಇಲ್ಲವೇ? ಮತ್ತೆ ಇದು ಮೊದಲು ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿತ್ತು. ನಾನು ಹಸೆ ಮನೆ ಮೇಲೆ ಕೂತಾಗಲು ಎಲ್ಲವೂ ನಾನು ಅಂದುಕೊಂಡಂತೆಯೇ ನಡೆಯುತ್ತಿತ್ತು. ಆದರೆ ಮಾಂಗಲ್ಯ ಧಾರಣೆ ಸಮಯದಲ್ಲಿ ಏನಾಯಿತು ಶಿವಾನಿ? ಗೊತ್ತಿಲ್ಲ ನಾಗಮಾತ. ತ್ರಿವಿಕ್ರಮ ಕಟ್ಟಬೇಕಾದ ತಾಳಿಯನ್ನು ತ್ರಿಶೂಲ ನನ್ನ ಕೊರಳಿಗೆ ಕಟ್ಟಿದ. ಭಗವಂತ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಿನಗೆ ಎಲ್ಲರ ನೆನಪುಗಳನ್ನು ಅಳಿಸಿ ಹಾಕುವ ಶಕ್ತಿ ಇದ್ದರೂ ನೀನೇಕೆ ಅದರ ಪ್ರಯೋಗ ಮಾಡಲಿಲ್ಲ? ಹೌದು, ನಿನ್ನಲ್ಲಿರುವ ಅಪ್ರತಿಮ ಶಕ್ತಿಯಿಂದ ನೀನು ಏನು ಬೇಕಾದರೂ ಸಾಧಿಸಬಹುದಾಗಿತ್ತು. ಮಂತ್ರ ಪ್ರಯೋಗವನ್ನು ಮರೆತಿರುವೆಯಾ? ಅದು ಸತ್ಯ ಹೇಳು ಶಿವಾನಿ. ಇದು ನಿನ್ನ ಅರಿವಿಗೆ ಬರದೆ ನಡೆದಿದ್ದೆ ಅಥವಾ ಭೂಲೋಕದಲ್ಲಿ ಮನುಷ್ಯ ಗುಣದ ಪ್ರಭಾವಕ್ಕೆ ಒಳಗಾಗಿ ನಾಗಲೋಕಕ್ಕೆ ಮೋಸ ಮಾಡುವ ಯೋಚನೆಯೇ? ನಾಗಮಾತ, ನಾನು ಏನೇ ಮಾಡಿದರೂ ನನ್ನ ಯಾವ ಶಕ್ತಿಗಳು ಕೆಲಸ ಮಾಡಲಿಲ್ಲ ನಾಗಮಾತ. ತ್ರಿಶೂಲ ನನ್ನ ಕೊರಳಿಗೆ ತಾಳಿ ಕಟ್ಟಿದ ಮೇಲೆ ನಾನು ಮೌನಿಯಾಗಿ ಬಿಟ್ಟೆ. ಏಕೆ ಹೀಗಾಯಿತು ಎಂದು ನನಗೆ ಇನ್ನೂ ತಿಳಿಯುತ್ತಿಲ್ಲ ನಾಗಮಾತ. ಅದೇ ನನ್ನ ಕಾಡುತ್ತಿರುವುದು. ತಪ್ಪು ಮಾಡಿಬಿಟ್ಟೆ ಶಿವಾನಿ. ಈಗಾಗಲೇ ಆದಿಶೇಷನನ್ನು ವಿವಾಹವಾಗಿರುವ ನೀನು ಈಗ ಮತ್ತೊಬ್ಬನನ್ನು ವರಿಸಿ ಈ ನಾಗಲೋಕವನ್ನು ಅಪವಿತ್ರ ಮಾಡಿಬಿಟ್ಟೆ. ತ್ರಿವಿಕ್ರಮ್, ನೀನ್ ಈ ತರ ಅಳೋದ್ರಿಂದ ಏನ್ ಉಪಯೋಗ? ಈ ತರ ಕಣ್ಣೀರಿಟ್ಟು ಸಮಯ ವ್ಯರ್ಥ ಮಾಡೋ ಬದಲು ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ನನಗೆ ಅಡ್ವೈಸ್ ಮಾಡಕ್ ಬರ್ತಾ ಇದೆಯಾ? ನೋಡು ಮಾಯಂಗನೆ, ಬೇರೆಯವ್ರಿಗೆ ಬುದ್ಧಿವಾದ ಹೇಳೋದು ತುಂಬಾ ಸುಲಭ. ಅದನ್ನು ಅನುಭವಿಸ್ತಾ ಇರ್ತಾನಲ್ಲ, ಅವನು ಗೊತ್ತು ಕಷ್ಟ ಏನು ಅಂತ. ನನ್ನ ಪ್ರೀತಿನ ಕಳ್ಕೊಂಡಿದ್ದೀನಿ ನಾನು. ನಿನ್ಗಿದೆಲ್ಲ ಎಲ್ಲ ಅರ್ಥ ಆಗ್ಬೇಕು. ಪ್ರೀತಿನ ನಾನು ಕಳ್ಕೊಂಡಿದ್ದೀನಿ. ಅದ್ರ ನೋವು ಕಷ್ಟ ಏನು ಅಂತ ನನ್ಗೂ ಗೊತ್ತಿದೆ. ನನಗೆ ಸಮಾಧಾನ ಮಾಡಕ್ಕೋಸ್ಕರ ನೀನು ಪ್ರೀತಿ ಕಳ್ಕೊಂಡಿದ್ದೆ ಅಂತ ಹೇಳ್ಬೇಡ. ಪ್ರೀತಿ ಕಳ್ಕೊಂಡವನು ಗೊತ್ತು ಅದ್ರ ಬೆಲೆ ಏನು ಅಂತ. ತ್ರಿವಿಕ್ರಮ್, ನನ್ ಪ್ರೀತಿ ಬಗ್ಗೆ ಮಾತಾಡೋ ಹಕ್ಕು ನಿನಗಿಲ್ಲ. ಅಷ್ಟಕ್ಕೂ ನನ್ ಪ್ರೀತಿ ಬಗ್ಗೆ ನಿನಗೇನ್ ಗೊತ್ತು? ಪ್ರೀತಿನ ಕಳ್ಕೊಂಡು ಒಂದ್ ದಿವಸ ಕೂಡ ಆಗಿಲ್ಲ, ಅಷ್ಟಕ್ಕೆ ಇಷ್ಟೆಲ್ಲ ಆಡ್ತಾ ಇದ್ಯಾ? ನಾನು 23 ವರ್ಷದಿಂದ ನನ್ನ ಪ್ರೀತಿನ ಕಳ್ಕೊಂಡು ಪ್ರತಿ ದಿನ ಪ್ರತಿ ಕ್ಷಣ ಕೊರಗ್ತಾ ಇದ್ದೀನಿ. ಗೊತ್ತಾ ನಿನ್ಗೆ? ಗೊತ್ತಾ? ಪ್ರೀತಿನ ಕಳ್ಕೊಂಡಾಗ ನೋವಾಗೋದು ಸಹಜ, ಹಾಗಂತ ಕೈ ಕಟ್ಟಿ ಕೂರೋದು ದೊಡ್ಡ ತಪ್ಪು. ಇವಾಗ ನಾನೇನ್ ಮಾಡ್ಲಿ? ಪ್ರೀತಿನ ಕಳ್ಕೊಂಡಿದ್ದೀನಿ, ಅದ್ ಮತ್ತೆ ಸಿಗಕ್ ಸಾಧ್ಯನಾ? ಸಾಧ್ಯ. ಯಾವ ವಸ್ತು ಕಳ್ದೋಗುತ್ತೋ ಅದಕ್ಕೆ ಸಿಗೋ ಶಕ್ತಿನೂ ಇರುತ್ತೆ. ಅಂದ್ರೆ ನನ್ ಪ್ರೀತಿ ಮತ್ತೆ ಸಿಗುತ್ತಾ? ಸಿಗುತ್ತೆ. ಸಿಗೋಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ನನಗಿವಾಗಿರೋದು ಒಂದೇ ದಾರಿ. ಆ ತ್ರಿಶೂಲ್ನ ಹುಡುಕಿ ತುಂಡ್ ತುಂಡಾಗಿ ಕತ್ತರಿಸ್ಬೇಕು. ಅವಾಗ್ಲೇ ನಂಗೆ ಶಿವಾನಿ ಸಿಗದು. ಇವಾಗ್ಲೇ ಅವನ್ನ ಹುಡುಕಿ ಕತ್ತರಿಸ್ತೇನೆ.
ನಾಗಮಣಿ ನಾಗಲೋಕಕ್ಕೆ ಮರಳಲೇಬೇಕು. ನಮಗೆ ಅಂಟಿರುವ ಶಾಪ ವಿಮೋಚನೆ ಆಗಲೇಬೇಕು. ನೀವೇ ಏನಾದರೂ ಒಂದು ಪರಿಹಾರ ಸೂಚಿಸಬೇಕು. ಹೌದು ಗುರುದೇವ, ಅದೆಷ್ಟೇ ಕಷ್ಟವಾದರೂ ಸರಿ, ಈ ಕಾರ್ಯ ಸಾಧನೆಗೆ ನನ್ನ ಪ್ರಾಣವನ್ನಾದರೂ ಒತ್ತೆ ಇಡುತ್ತೇನೆ. ದುಷ್ಟರನ್ನು ಸಂಹಾರ ಮಾಡಿ ನಾಗಮಣಿಯನ್ನು ಮರಳಿ ತಂದೆ ತರುತ್ತೇನೆ. ನಾನು ನಾಗಲೋಕದಲ್ಲಿಯೇ ಇದ್ದು ನಾಗಮಣಿಯನ್ನು ಮರಳಿ ತರುವ ಪ್ರಯತ್ನ ಮಾಡುತ್ತೇನೆ. ನಾನು ಭೂಲೋಕ ಪ್ರವೇಶ ಮಾಡುವುದಿಲ್ಲ. ಏಕೆ ಈ ನಗು ಗುರುದೇವ? ನನ್ನಿಂದ ಈ ಕಾರ್ಯ ಸಾಧ್ಯವಿಲ್ಲವೆಂದೇ? ನಾನು ಭೂಲೋಕಕ್ಕೆ ಹೋದರೆ ತಾನೆ ಈ ವಿವಾಹದ ಸಮಸ್ಯೆ ಆಗುವುದು. ನಾನು ಹೋಗುವುದಿಲ್ಲ. ನಾನು ಇನ್ನು ಸದಾ ನಾಗಲೋಕದಲ್ಲಿಯೇ ನೆಲೆಸುತ್ತೇನೆ. ನಿನಗಿಲ್ಲಿ ಅಸ್ತಿತ್ವವೇ ಇಲ್ಲದಿದ್ದರೆ ಏನು ಹೇಳುತ್ತಿರುವಿರಿ ಗುರುದೇವ? ನಾಗಲೋಕದಲ್ಲಿ ನನ್ನ ಅಸ್ತಿತ್ವಕ್ಕೆ ಧಕ್ಕೆ? ನಿನ್ನ ಪಾಲಿಗೆ ನಾಗಲೋಕದ ಬಾಗಿಲು ಮುಚ್ಚಿದೆ ಶಿವಾನಿ. ನನ್ನ ಮಾತುಗಳು ನಿಮಗೆ ಕಠಿಣವಾಗಿ ಕೇಳಿಸುತ್ತಿರಬಹುದು, ಆದರೆ ಇದೇ ಸತ್ಯ. ಇನ್ನು ಮುಂದೆ ಶಿವಾನಿ ನಾಗಲೋಕಕ್ಕೆ ಮರಳಿ ಬರುವುದು ಕಷ್ಟ. ಇಲ್ಲ ಗುರುದೇವ, ಹಾಗೆ ಹೇಳಬೇಡಿ. ನನ್ನ ಪಾಲಿಗೆ ನಾಗಲೋಕ ಇಲ್ಲವೆಂದರೆ ನನ್ನಿಂದ ಅದನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೋಡು ಶಿವಾನಿ, ನೀನು ನಾಗಲೋಕದವಳಾಗಿ ಸಾಮಾನ್ಯ ಮನುಷ್ಯನನ್ನ ವರಿಸಿದೀಯ. ಹಾಗಾಗಿ ನಿನ್ನಲ್ಲೀಗ ಇಚ್ಛಾಧಾರಿ ನಾಗಗಳ ಶಕ್ತಿ ಇಲ್ಲ. ಇಲ್ಲ ಇಲ್ಲ, ನಾನು ನಾಗಲೋಕದಿಂದ ದೂರ ಹೋಗುವುದಿಲ್ಲ. ನಾನು ಇಲ್ಲಿಯೇ ಇರುತ್ತೇನೆ. ನಿನ್ನ ಕೊರಳಲ್ಲಿರುವ ಮಾಂಗಲ್ಯ ನಿನ್ನಲ್ಲಿದ್ದ ಶಕ್ತಿಯನ್ನ ದೂರ ಮಾಡಿದೆ. ನೋಡು ಶಿವಾನಿ, ನಿನ್ನಲ್ಲಿ ಮತ್ತೆ ಶಕ್ತಿ ಜಾಗೃತವಾಗಬೇಕಾದರೆ ಕನಿಷ್ಠ 2 ರಿಂದ 3 ಮಾಸಗಳಾದರೂ ಬೇಕು. ಅಲ್ಲಿಯವರೆಗೂ ಇಚ್ಛಾಧಾರಿ ನಾಗಿಣಿ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಗುವ ಶಕ್ತಿಯನ್ನು ಬಿಟ್ಟು ಬೇರೆ ಯಾವ ಶಕ್ತಿಯೂ ಕೆಲಸ ಮಾಡುವುದಿಲ್ಲ. ಗುರುದೇವ, ಈ ಶಿಕ್ಷೆಯನ್ನು ಬಿಟ್ಟು ಬೇರೆ ಯಾವ ಶಿಕ್ಷೆಯನ್ನಾದರೂ ವಿಧಿಸಿ. ಇದು ನಾನು ವಿಧಿಸಿರುವ ಶಿಕ್ಷೆಯಲ್ಲ ಶಿವಾನಿ, ನಾಗಲೋಕದ ನಿಯಮವಿದು. ಅದನ್ನು ನಿಮ್ಮ ಶಕ್ತಿಯಿಂದ ಬದಲಾಯಿಸಿ ಗುರುದೇವ. ನೋಡು ಶಿವಾನಿ, ನಾಗಲೋಕದ ನಿಯಮಗಳನ್ನ ನಮ್ಮ ಇಚ್ಛಾನುಸಾರವಾಗಿ ಬದಲಾಯಿಸಲು ಸಾಧ್ಯವಿಲ್ಲ. ಇದು ನೀನು ಮಾಡಿರುವ ತಪ್ಪಿನಿಂದಾಗಿ ಸಿಕ್ಕಿರುವ ಶಿಕ್ಷೆ. ಅದಕ್ಕೆ ನೀನು ಬದ್ಧಳಾಗಿರಬೇಕು. ಶಿಕ್ಷೆಯನ್ನ ಅನುಭವಿಸಲೇಬೇಕು. ಇನ್ನು 3 ಅಮಾವಾಸ್ಯೆಗಳು ಕಳೆಯುವವರೆಗೂ ನೀನು ಸಾಮಾನ್ಯ ಮನುಷ್ಯಳಂತೆಯೇ ಇರಬೇಕು. ಇದು ನಿಶ್ಚಿತ. ಗುರುದೇವ, 3 ಅಮಾವಾಸ್ಯೆಗಳನ್ನು ಕಳೆದರೆ ಎಲ್ಲವೂ ಸರಿ ಹೋಗುತ್ತದೆಯೇ? ಶಿಕ್ಷೆ ಏನೋ ನಿಶ್ಚಯವಾಗಿದೆ, ಆದರೆ ಅದರ ಅಂತ್ಯ ನಿಶ್ಚಯವಾಗಿಲ್ಲ. ಒಂದಂತೂ ಸತ್ಯ, ಶಿವಾನಿ ಇದನ್ನೆಲ್ಲವನ್ನು ದಾಟಿ ಬರಲೇಬೇಕು. ಅದು ಒಂಟಿಯಾಗಿ. ಗುರುದೇವ, ಹೊರಟು ಹೋಗು ಶಿವಾನಿ. ಇಲ್ಲಿಗೆ ನಿನ್ನ ನಾಗಲೋಕದ ಸಂಬಂಧ ತಾತ್ಕಾಲಿಕವಾಗಿ ಅಂತ್ಯ ಕಂಡಿದೆ. ಹಾಗೆ ಹೇಳಬೇಡಿ ಗುರುದೇವ. ನಾನು ಎಲ್ಲಿಗೂ ಹೋಗುವುದಿಲ್ಲ. ಹೋಗಲೇಬೇಕು. ಗುರುದೇವ, ನಾಗಮಾತಾ, ನನ್ನನ್ನು ಕ್ಷಮಿಸು ಶಿವಾನಿ, ಕ್ಷಮಿಸಿಬಿಡು. ನಾಗಮಾತಾ. ಈಗ ನನ್ನ ಜೀವನದಲ್ಲಿ ಉದ್ದೇಶ ಇರೋದು ಒಂದೇ, ಅವರಿಬ್ರು ಜೊತೆಯಾಗಿರ್ಬಾರ್ದು, ದೂರ ಮಾಡಬೇಕು. ಜೊತೆಯಾಗಿರ್ಬಾರ್ದು. ಹೇ ತ್ರಿಶೂಲ್, ಬಾರ. ಎಲ್ಲಿದ್ಯಾ? ಬಾರ. ಏಯ್,
ಬಾರ. ಇದೇನಿದು ಅಳಿಮಯ್ಯ ಕುಡ್ಕೊಂಡು ಬಂದವನೇ? ಬಾರ. ಅಳಿಮಯ್ಯ ಕುಡಿತಾ ಇದೆಯೇನೋ? ಎಲ್ಲೋ ಹೋಗಿದ್ದೆ? ನಿನಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಮಾವ, ನಾನು ಎಲ್ಲಿಗೆ ಹೋಗಿದ್ದೆ, ಏನ್ ಮಾಡ್ತಿದ್ದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನನ್ನ ಜೀವನನ ಹಾಳು ಮಾಡಿದ್ನಲ್ಲ, ಕರಿಯವನ್ನ ಹುಟ್ಲಿಲ್ಲ ಅನ್ಸ್ತೇನೆ. ತ್ರಿಶಾಲ್, ಕೂಗ್ಬೇಡ. ಮನೇಲಿ ಯಾರು ಕೇಳಿಸ್ಕೊಂಡ್ರೆ ಏನಾಗುತ್ತೆ? ಅಯ್ಯವ್ರೆ, ನೀವಾದ್ರೂ ಹೇಳಿ. ನಾನೇನ್ ಹೇಳಿ? ಅವನ ನೋವನ್ನ ಅವನು ಹೇಳ್ಕೊಂತಾ ಇದ್ದಾನೆ. ಹೂ ಮಾವ, ತುಂಬಾ ನೋವಾಗ್ತಿದೆ ಮಾವ. ಶಿವಾನಿನ ನನ್ನಿಂದ ದೂರ ಮಾಡಿ ನೆಮ್ಮದಿಯಾಗಿ ಮಲಗಿದಾನಲ್ಲ, ಅವನ್ನ ಕರಿ ಮಾವ, ಅವನ್ನ ಕರಿ. ಯಾರೋ ನೆಮ್ಮದಿಯಾಗಿರೋದು? ಲೈ, ನಿನಗೆ ಮೋಸ ಮಾಡಿ ನೆಮ್ಮದಿಯಾಗಿರಕ್ಕಾಗತ್ತೇನಾ? ಏನ್ ಹೇಳ್ತಿದ್ಯಾ ಮಾವ? ಶಿವಾನಿ ಅವ್ರ ಕುತ್ತಿಗೆ ತಾಳಿ ಕಟ್ಟಿದಾನಲ್ಲ, ನೆಮ್ಮದಿಯಾಗಿರದೆ ಇನ್ನೇನು? ಏಯ್, ತಾಳಿ ಕಟ್ಟಿದ ತಕ್ಷಣ ಸಂಸಾರ ಆಗ್ಬಿಡುತ್ತೇನೋ ಅಳಿಮಯ್ಯ? ಅಂದ್ರೆ ತಾಳಿ ಕತೆ ಹೇಳ್ತೀನಿ, ಸ್ವಲ್ಪ ತಾಳ್ಮೆಯಿಂದ ಕೇಳು. ಶಿವಾನಿ ಅವನ ಜೊತೆ ಇದ್ದಾಳೆ ಅನ್ಕೊಂಡಿದ್ಯಾ? ಇಲ್ಲ, ಅವನ ಜೊತೆ ಇಲ್ಲ. ವಾಟ್ ವಾಟ್ ಆರ್ ಯು ಟಾಕಿಂಗ್ ಮಿಸ್ಟರ್ ಮಾವ? ಹೂ ಕಣೋ, ಇಲ್ಲೇನಾಯ್ತು ಗೊತ್ತಾ? ನನಗೆ ಮದುವೆ ಇಷ್ಟ ಇಲ್ಲ. ನನ್ಗೆ ಯಾವ್ದು ಸಂಸಾರ ಮಾಡೋದಿಲ್ಲ. ನನಗಿದ್ ಯಾವ್ದು ಬೇಡ. ಮಾವ, ಅಳಿಮಯ್ಯ, ಇಷ್ಟು ದಿನಕ್ಕೆ ಈ ಕೆನ್ನೆಗೆ ಹೊಡಿಯೋದ್ ಬಿಟ್ಟು ಮುತ್ತು ಕೊಟ್ಟಿಯಲ್ಲೋ. ನನಗೆ ಆಗ್ತಾರ ಖುಷಿಗೆ ಇನ್ನೊಂದು ಬೇಕಾಳ ಕೊಡ್ತೀನಿ ಮಾವ. ಐ ಆಮ್ ಸೋ ಹ್ಯಾಪಿ. ಅಳಿಮಯ್ಯ, ಮನೆ ಕೂಗ್ಬೇಡ. ಆಯ್ತು ಮಾವ, ಸೈಲೆಂಟ್ ಆಗಿರ್ಲಿ. ಮಾಯಾ, ಇವರಿಬ್ಬರನ್ನ ದೂರ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ಬಂದೆ. ಆದ್ರೆ ದೇವರು ನನಗೆ ಅವಕಾಶನೇ ಕೊಡ್ಲಿಲ್ಲ. ಅವನೇ ಎಲ್ಲ ಮಾಡಿ ಮುಗಿಸಿದ್ದಾನೆ. ದೇವರೆಷ್ಟು ಒಳ್ಳೆಯವನಲ್ಲ. ಅಳಿಮಯ್ಯ, ಎಲ್ಲ ನಿನಗೆ ಬೇಕಾಗಿರೋ ತರನೇ ಆಗಿದೆ. ಆದ್ರೆ ನೀನ್ ಮಾತ್ರ ಈ ಮನೆ ಬಿಟ್ಟು ಹೋಗ್ಬಾರ್ದು, ಇಲ್ಲೇ ಇರ್ಬೇಕು. ಇರ್ತೀನಿ ಮಾವ, ನಾನೇ ಅವನ್ನ ಸಾಯಿಸ್ಬೇಕು ಅಂತಿದ್ದೆ. ಬೇಡ, ಸಾಯಿಸಿದ್ರೆ ಬೇಗ ಸತ್ತೋಗ್ಬಿಡ್ತಾನೆ. ದೇವ್ರೆ ಅವನಿಗೆ ಕ್ಷಣ ಕ್ಷಣಕ್ಕೂ ಒದ್ದಾಡೋ ಹಾಗೆ ಪನಿಷ್ಮೆಂಟ್ ಕೊಟ್ಟಿದ್ದಾನೆ. ಅವನು ಶಿವಾನಿ ನೆನಪಲ್ಲೇ ಸಾಯ್ಬೇಕು. ನಾನು ಅದನ್ನ ನೋಡಿ ಮಜ್ಜಾ ತಗೋಬೇಕು. ನನ್ನ ಕಣ್ಣೆದುರಿಗೆ ಶಿವಾನಿಯವ್ರ ಕುತ್ತಿಗೆ ತಾಳಿ ಕಟ್ಟಿ ಖುಷಿ ಪಟ್ನಲ್ಲ, ಅವನ್ ಪಕ್ಕದಲ್ಲಿ ಹೆಂಡತಿ ಇಲ್ದೆ ಹೇಗ್ ನೆರಳಾಡ್ತಿದ್ದಾನೆ ಅಂತ ನೋಡ್ಬೇಕು ಮಾವ. ಎಲ್ಲಿದ್ದಾನ ಮಾವ? ನಾನು ನೋಡ್ಬೇಕು. ಮಾಯಾ, ನಿನಗವ್ನು ನೋಡ್ಬೇಕು ಅನ್ಸ್ತಿಲ್ವಾ? ಇಲ್ಲ, ನೀನ್ ಹೇಳ್ದಾಗೆ ನನ್ನೊಂದು ಹಳೆ ಲೆಕ್ಕ ಬಾಕಿ ಇದೆ. ಅದು ಯಾವ ಹಂತದಲ್ಲಿದೆ ಅಂತ ನೋಡಿ ನನ್ನ ಮಜಾ ತಗೋಬೇಕು. ನಾನು ಅಲ್ಲಿಗೆ ಹೋಗ್ತೀನಿ. ಓಕೆ, ಡನ್. ಆಲ್ ದ ಬೆಸ್ಟ್ ಮಾವ. ಖುಷಿಯಾದ ವಿಚಾರ ಹೇಳಿದ್ಯಾ. ಮಾವ, ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇ ತಾನೇ ನನಗೆ ಕುಡಿಯಕ್ಕೆ ಹೇಳ್ಕೊಟ್ಟಿದ್ದು. ಮಾವ, ಎಂಜಾಯ್. ನಮ್ ಜೀವನದಲ್ಲಿ ಯಾಕ್ರಿ ಈ ತರ ಎಲ್ಲ ಆಗ್ತಾ ಇದೆ? ನಾವ್ ಅಂದ್ಕೊಂಡಿದ್ದು ಯಾವ್ದು ನಡೀತಾ ಇಲ್ವಲ್ರಿ? ರೀ, ನಮ್ಗೆ ಇನ್ನೊಂದು ಮಗು ಇರ್ಬೇಕಿತ್ತು ರೀ.
ಹೇಳ್ತಾ ಇದೆಯೇ? ಒಬ್ಬ ಹೆತ್ಮಗ ಅಮ್ಮ ಅಂತ ಕರೀಲಿಲ್ಲ, ಯಾವತ್ತೂ ಸ್ವಲ್ಪನೂ ಪ್ರೀತಿನೂ ತೋರಿಸಿಲ್ಲ. ಇನ್ನೊಬ್ಬ ಸಾಕು ಮಗ, ಅವನಂತೂ ನಮ್ಮ ಮಾತೇ ಕೇಳ್ತಿಲ್ಲ. ನಮ್ಮನ್ನ ಅರ್ಥ ಮಾಡ್ಕೊಂಡು ನೋಡ್ಕೊಳಕ್ಕೆ ಯಾರೂ ಇಲ್ವಲ್ರಿ. ಅದು ಸುಮ್ಮನೆ ಇಲ್ದೇ ಇರೋದೆಲ್ಲ ಮಾತಾಡಬೇಡ, ಬಿಟ್ಬಿಡು. ರೀ, ನಾನೀಗ ಮಾತಾಡೋದಕ್ಕೆ ಕಾರಣ ಇದೆ ಕಣ್ರಿ. ಹುಡ್ದಾಗಿಂದ ತಿದ್ದಿ ತೀಡಿ ನಮಗ್ ಬೇಕಾದ ರೀತಿಲಿ ಒಳ್ಳೆ ಬುದ್ಧಿ ಕಲಿಸಿ ಬೆಳೆಸ್ಬೋದಿತ್ತು. ಅದಕ್ಕಾದ್ರೂ ಆ ದೇವರು ನಮ್ಗೆ ಇನ್ನೊಂದು ಮಗುನ ಕರುಣಿಸ್ಬೇಕಿತ್ತು. ಏನಾಯ್ತೆ? ರೀ, ಯಾಕೆ ಹೊಟ್ಟೆಲ್ ಒತ್ತಡ ಆಗ್ತಿದೆ ರೀ? ನೀನು ಊಟ ಮಾಡದೆ 10 ಸಲ ಕಾಫಿ ಕುಡಿಚಲ್ಲ, ಗ್ಯಾಸ್ಟ್ರಿಕ್ ಆಗದೆ ಇರುತ್ತಾ? ಫಸ್ಟ್ ಆಗಿ ಏನಾದರೂ ತಿನ್ನು. ಮಧು, ನಿಧಾನ ಮಧು. ಮಧು, ಏನಾಯ್ತೆ? ಯಾಕೆ ಇದ್ದಕ್ಕಿದ್ದಂಗೆ? ರೀ, ಏನು ಅದು ಏನಾಯ್ತು ಅಂತ ಹೇಳೆ. ಅದು ಅದು ಅಂದ್ರೆ ನನ್ನ ಹೊಟ್ಟೆಲಿ ಮಗು ಬೆಳೀತಾ ಇದೆ ಕಣ್ರಿ. ರೀ, ನಾವು ಕೇಳ್ಕೊಂಡಿದ ತಕ್ಷಣ ಆ ದೇವರು ಕರುಣಿಸ್ಬಿಟ್ಟ ಕಣ್ರಿ. ಇಷ್ಟು ದೊಡ್ಡ ಮಕ್ಳಿರ್ಬೇಕಾದ್ರೆ ಈ ವಯಸ್ಸಿನಲ್ಲಿ ನಮ್ಗೆ ಇನ್ನೊಂದು ಮಗು ಬೇಕಾ? ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಮಧು. ಅದನ್ನ ಉಳಿಸ್ಕೋಬೇಕೋ ಬೇಡವೋ ಅಂತ. ನನ್ಗೂ ಅದೇ ಗೊಂದಲ ಕಾಡ್ತಾ ಇದೆ ಕಣ್ರಿ. ಆದ್ರೆ ನನ್ ಮನ್ಸು ಯಾಕೋ ಈ ಮಗುನ್ ತೆಗ್ಸಕ್ಕೆ ಒಪ್ತಿಲ್ಲ ಕಣ್ರಿ. ಮಧು, ಹಾಗಂತ ಸುಮ್ಮನೆ ಕೂತ್ರೆ 4 ಜನದ ಮುಂದೆ ಹೇಗೆ ಹೋಗೋದು? ಈ ಸಮಾಜ ಏನ್ ಅನ್ಕೊಳ್ಳಲ್ಲ? ನೀವೇನೇ ಹೇಳಿ, ನನಗೆ ಈ ಮಗು ಬೇಕೇ ಬೇಕು. ಒಬ್ಬ ತಾಯಿ ಮುಂದೆ ಮಗುನ್ ತೆಗ್ಸೋ ಮಾತಾಡ್ತಿದ್ದೀರಲ್ಲ, ಏನ್ರಿ ಆಗಿದೆ ನಿಮ್ಗೆ? ಭ್ರೂಣ ಹತ್ಯೆ ಮಹಾಪಾಪ. ಒಂದ್ ಜೀವನ್ ಕೊಲ್ಲೋ ಹಕ್ಕು ಯಾರಿಗೂ ಇಲ್ಲ ಕಣ್ರಿ, ಇಲ್ಲ. ನೀನ್ ಹೇಳ್ತಾರ ಸತ್ಯನಮ್ಮ? ಅಮ್ಮ, ನೀನು ಮತ್ತೆ ತಾಯಿ ಆಗ್ತಾ ಇದೀಯಾ? ಓ, ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಈ ಹೊಟ್ಟೆನಲ್ಲಿ ನನ್ನ ತಮ್ಮನ ತಂಗಿನೋ ಬೆಳಿತಾಳ. ಓ, ನನ್ಗೆ ಎಷ್ಟು ಸತಿ ಅನ್ಸಿತ್ತು ಗೊತ್ತಾ? ನನ್ಗೊಬ್ಳು ತಮ್ಮನೋ ತಂಗಿನೋ ಯಾರಾದ್ರೂ ಇದ್ದೀರಿ ಎಷ್ಟು ಚೆನ್ನಾಗಿರೋದು ಅಂತ. ಅಂತೂ ನನ್ನ ಆಸೆ ಇವಾಗ ಈಡೇರ್ತು. ನೀನ್ ಸುಮ್ನೇರಪ್ಪ. ಏನಪ್ಪ ನೀನು ದೇವ್ರು ನಮಗೋಸ್ಕರ ಕೊಡೋದನ್ನ ಬೇಡ ಅಂತೀಯಾ? ನಿನಗೇನಾದ್ರೂ ಈ ವಿಷಯ ಎಲ್ರಿಗೂ ಹೇಳೋದಕ್ಕೆ ಕಷ್ಟ ಆದ್ರೆ ನಾನು ಹೇಳ್ತೀನಿ, ಇಡೀ ಊರಿಗೆ ಖುಷಿಯಿಂದ ಹೇಳ್ಕೊಂಡ್ಬರ್ತೀನಪ್ಪ. ನೀನೇನ್ ತಲೆ ಕಟ್ಸ್ಕೊಬೇಡ. ಅಮ್ಮ, ಬಾ ಅಮ್ಮ, ಹೋಗೋಣ. ಬಾ ಅಮ್ಮ, ಆ ಮನೆಗೆ ಹೋಗಿ ಎಲ್ರು ಹೇಳೋಣ ಫಸ್ಟ್. ಬಾ ನೀನು, ಬಾ 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 ಬಾ. ಇವನಿಲ್ಲಿಗೆ ಏನಕ್ಕೆ ಬಂದ? ಶಿವಾನಿನ ಕರ್ಕೊಂಡು ಹೋಗಕ್ ಬಂದ? ಶಿವಾನಿ ಮನ್ಸ್ ಬದಲಾಯಿಸ್ತಾ ಇದ್ರೆ ಸಾಕು. ಶಿವಾನಿ, ಅವನ್ ಬರ್ತಾ ಇದ್ದಾನೆ. ಯಾರು? ತ್ರಿಶೂಲ್.
ಓಹ್, ನನ್ನ ವೆಲ್ಕಮ್ ಮಾಡೋಣ ಅಂತ ಬಂದ್ಯಾ? ತೊಲಗು ಅಂತ ಹೇಳಕ್ ಬಂದೆ. ನನ್ ಕಣ್ಮುಂದೆ ಕಾಣಿಸ್ಕೋಬೇಡ, ಹೊರಟೋಗು. ಕೂಲ್ ಶಿವಾನಿ, ಕೂಲ್. ಇದು ನಮ್ಮ ಮಾವನ ಮನೆನೇ ಆಗಿರ್ಬೋದು, ಆದ್ರೆ ನಾನು ಇಲ್ಲಿರೋದಕ್ಕೆ ಬಂದಿಲ್ಲ. ನಿನ್ನ ಮುಖ ನೋಡ್ಬಾರ್ದು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಆಯ್ತು, ಹೋಗ್ತೀನಿ. ಆದ್ರೆ ಫಸ್ಟು ಸ್ವೀಟ್ಸ್ ತಗೋ. ನನ್ನ ಪ್ರೀತಿನ ಕಿತ್ಕೊಂಡು ನನಗ್ ತಾಳಿ ಕಟ್ಟಿ ನನ್ನ ಜೀವನನ ಹಾಳು ಮಾಡಿ ಈಗ ಅದನ್ನ ಸಂಭ್ರಮಿಸೋಕ್ ಬಂದಿದ್ಯಾ? ಎಂತ ಮನ್ಸು ನಿಂದು! ಛೀ! ಶಿವಾನಿ, ಸ್ವೀಟ್ಸ್ ತಂದಿರೋ ಕಾರಣನೇ ಬೇರೆ. ಇನ್ಯಾಕೆ? ನನ್ನ ಜೀವನನ ಹಾಳು ಮಾಡಿದಕ್ಕಲ್ವಾ? ಅಲ್ಲ, ಒಂದು ಜೀವ ಬರ್ತಾ ಇರೋದಕ್ಕೆ. ಬೇಡ, ನಿನಗೆ ಮಾತಾಡೋದಕ್ಕೆ ಅವಕಾಶ ಕೊಡೋದೇ ವ್ಯರ್ಥ. ಮಾತಾಡೋಕ್ ಬಿಟ್ರೆ ಮಾತಲ್ಲೇ ಅರಮನೆ ಕಟ್ಟಿ ಯಾರನ್ನ ಬೇಕಾದ್ರೂ ಯಾಮಾರಿಸ್ತೀಯ ಅಲ್ವಾ ನೀನು? ನಾನು ಯಾಕೆ ಯಾಮಾರಿಸ್ತೆ ಶಿವಾನಿ? ನನ್ನ ಅರ್ಥ ಮಾಡ್ಕೊಂಡ್ರೆ ಇಷ್ಟನಾ? ತುಂಬಾನೇ ಅರ್ಥ ಮಾಡ್ಕೊಂಡಿದ್ದೆ. ಸ್ನೇಹಿತ ಸ್ನೇಹಿತ ಅಂತ ನಂಬಿದಕ್ಕೆ ಈ ನನಗ್ ಒಳ್ಳೆ ಹುಡುಗರನ್ನೇ ಕೊಟ್ಟೆ. ಆ ಹುಡುಗರು ಇಟ್ಕೊಂಡು ನನಗ್ ಬದುಕೋಕ್ಕೂ ಆಗ್ತಿಲ್ಲ, ಸಾಯಕ್ಕೂ ಆಗ್ತಿಲ್ಲ. ಕೈ ಹಿಡಿದು ಸಪ್ತಪದಿ ತುಳಿದಿರೋ ನಾನೇ ಇರುವಾಗ ಸಾವಿನ ಮಾತು ಯಾಕೆ ಶಿವಾನಿ? ಬೇಡ, ಮದ್ವೆ ನನಗೆ ನೆನಪಿಸ್ಬೇಡ. ಈ ತಾಳಿ ನನ್ ಕುತ್ತಿಗೆಯಲ್ಲಿ ತಾಳಿಯಾಗಿ ಉಳಿದಿಲ್ಲ, ಉರುಳು ಅನ್ಸ್ತಾ ಇದೆ. ಪ್ರತಿ ದಿನ ಪ್ರತಿ ಕ್ಷಣ ನನ್ನನ್ನು ಉಸಿರು ಗಟ್ಟಿಸ್ತಾ ಇದೆ. ಇಲ್ಲ ಶಿವಾನಿ, ಪ್ರೀತಿಯಿಂದ ಅದನ್ನು ಒಪ್ಕೋ. ಅದು ಉರುಳಲ್ಲ, ಜೀವನದ ಕೊನೆ ತನಕ ಅದು ನೆರಳಾಗಿರುತ್ತೆ. ಮಾಯಾ, ಇವನ್ಗೆ ಹೊರಗಡೆ ಹೋಗೋಕ್ ಹೇಳಿ. ನನ್ಗೆ ಇವನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಏ ಪಾಪ, ಅವರು ನಮ್ಮನೆ ಗೆಸ್ಟ್, ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡ್ತಾ ಇದೆಯಾ? ಇದು ನಮ್ಮಿಬ್ರು ವಿಷಯ. ಬಾ, ಸೈಡ್ಗೆ ಹೋಗಿ ಸ್ವಲ್ಪ ಸಂಧಾನ ಮಾಡ್ಕೊಂಬರೋಣ. ಮಾಯಾ, ಹೇಳ್ತಿರೋ ಇಲ್ವೋ? ತ್ರಿಶೂಲ್, ಹೊರಗಡೆ ಹೋಗಿ. ನೋಡಿ ಮೇಡಮ್, ನಮ್ಮ ಹೆಂಗಸರು ಸ್ವೀಟ್ ತಗೊಳ್ಳೋ ತನಕ ನಾವಿಲ್ಲಿಂದ ಹೋಗೋದಿಲ್ಲ. ತಗೊಂಡಿದ್ದೀನಿ, ಹೋಗು. ಸಿಹಿ ಜೊತೆ ಸಿಹಿಯಾದ ಮಾತು ಬೇಡವಾ? ನೋಡು ಶಿವಾನಿ, ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ನೀನು ಕೇಳು ಬಿಡು, ನಾನಂತೂ ಎಲ್ಲ ಹೇಳ್ಬಿಡ್ತೀನಿ. ಓಕೆನಾ? ನಾನು ಅಣ್ಣ ಆಗ್ತಾ ಇದ್ದೀನಿ ಅಂದ್ರೆ ನನಗೆ ಒಬ್ಬ ತಮ್ಮನೋ ತಂಗಿನೋ ಬರ್ತಾಳೆ. ನಮ್ಮಮ್ಮ ಮತ್ತೆ ತಾಯಿ ಆಗ್ತಾ ಇದಾರೆ. ಶಿವಾನಿ, ನಿನಗೇನು ಅನ್ನಿಸ್ತಾ ಇಲ್ವಾ? ತುಂಬಾ ಖುಷಿ ಆಯ್ತು. ದಯವಿಟ್ಟು ಇಲ್ಲಿಂದ ಹೊರಟೋಗು. ಯಾಕೆ ಶಿವಾನಿ ಇಷ್ಟೊಂದು ಕೋಪ ನಿನಗೆ? ನನ್ನ ಪ್ರೀತಿ ನಾನು ಉಳಿಸ್ಕೊಂಡಿದ್ದು ತಪ್ಪಾ? ನನ್ನ ಪ್ರೀತಿನ ಸಾಯಿಸಿದ್ ಸರಿನಾ? ಶಿವಾನಿ, ನಿನಗೆ ಹೇಗೆ ಹೇಳಿ? ಹೇಗೂ ಬೇಡ, ಏನು ಹೇಳ್ಬೇಡ. ನನ್ನ ಕಣ್ಣು ಮುಂದೆ ಇರ್ಬೇಡ. ನೀನು ಹೊರಟೋಗು. ನೀನಿವಾಗ ಹೊರಡ್ಲಿಲ್ಲ ಅಂದ್ರೆ ಸಮಾಧಾನದಲ್ಲಿ ಕೂತ್ ಮಾತಾಡೋಣ. ಹೋಗು ಅಂದ್ರೆ ಅರ್ಥ ಆಗಲ್ವಾ ನಿನ್ಗೆ? ಶಿವಾನಿ, ನನಗೆ ತಾಳಿ ಕಟ್ಟಿರೋ ಗಂಡನ ಅವಮಾನ ಮಾಡ್ತಾರ, ತಪ್ಪಿದು. ನೀನ್ ನನಗ್ ತಾಳಿ ಕಟ್ಟಿದ್ಯಾ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನನ್ ಮೇಲೆ ಅಧಿಕಾರ ಚಲಾಯಿಸಕ್ ಬರ್ಬೇಡ. ನಾನ್ ನಿನ್ ಹೆಂಡತಿ ಆಗಿರ್ತೀನಿ ಅಂತ ನೀನ್ ಅನ್ಕೊಂಡ್ರೆ ಅದ್ ನಿನ್ ತಪ್ಪು ಕಲ್ಪನೆ. ನನ್ ಯಾವತ್ತೂ ನಿನ್ ಹೆಂಡತಿ ಆಗಕ್ಕೆ ಸಾಧ್ಯ ಇಲ್ಲ. ಶಿವಾನಿ, ಮಾತಾಡ್ಬೇಡ ನೀನು. ನೀನ್ ಏನೇ ಮಾಡಿದ್ರು ಅದನ್ನ ನಾನು ಸಹಿಸ್ಕೋತೀನಿ ಅಂತ ನೀನ್ ಅನ್ಕೊಂಡಿದ್ರೆ ಅದು ನಿನ್ ಭ್ರಮೆ. ಈಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನನ್ನ ನಿನ್ನ ಮಧ್ಯೆ ಇರೋದು ಈ ದಾರ ಒಂದೇ. ಇದನ್ನು ಕಳೆಯೋ ಸಮಯ ಬರುತ್ತೆ. ನನ್ನ ನಿನ್ನ ಸಂಬಂಧಕ್ಕೆ ಕೊನೆ ಬೀಳುತ್ತೆ. ನೆನ್ಪಿಟ್ಕೊ. ಮಧುಮತಿ ಗರ್ಭಿಣಿ ಆಗಿರೋ ವಿಷಯ ಕೇಳಿ ಮನ್ಸ್ಗೆ ಒಂಥರ ನೆಮ್ಮದಿ ಆಗ್ತಾ ಇದೆ. ಹೌದ್ ನೋಡೆ, ಈಗ ಎಲ್ರ ಮುಖದಲ್ಲೂ ಸ್ವಲ್ಪ ನಗು ಅರಳ್ತಾ ಇದೆ ಅಲ್ವಾ? ಅಮ್ಮ, ಅಜ್ಜಿ, ಅಮ್ಮ, ಅಜ್ಜಿ, ಎಲ್ಲ ನಿಂತ್ಕೊಳ್ಳಿ ದಯವಿಟ್ಟು. ಯಾಕೆಲ್ರು ಈ ತರ ಮಾಡ್ತಾ ಇದ್ದೀರಾ? ಶಿವಾನಿ ಮನೆ ಬಿಟ್ಟು ಹೋದಾಗಿಂದ ಎಲ್ರು ನನ್ನ ಶತ್ರು ತರ ನೋಡ್ತಾ ಇದ್ದೀರಾ. ನನ್ನ ನೋಡಿದ ತಕ್ಷಣ ಇದ್ದಿದ್ದ ಜಾಗದಿಂದನೇ ಹೊಟ್ಟೋಗ್ಬಿಡ್ತಾ ಇದ್ದೀರಾ. ಯಾಕೆ ಈ ತರ ಮಾಡ್ತಾ ಇದ್ದೀರಾ? ನಾನು ಏನ್ ಮಾಡಿದ್ದೀನಿ ಹೇಳಿ? ನೀನ್ ಮಾಡಿದನ್ನ ಬಾಯ್ ಬಿಟ್ ಬೇರೆ ಹೇಳ್ಬೇಕಾ? ಒಂದ್ಸತಿ ನೀನ್ ಯೋಚನೆ ಮಾಡಿ ನೋಡು, ನಿನ್ನಿಂದ ಏನ್ ತಪ್ಪಾಗಿದೆ ಅಂತ ಗೊತ್ತಾಗುತ್ತೆ. ಆಯ್ತು, ನಾನು ತಪ್ಪು ಮಾಡಿದ್ದೀನಿ, ನಿಮ್ಮೆಲ್ರಿಗೂ ನೋವು ಕೊಟ್ಟಿದ್ದೀನಿ.
ಆದ್ರೆ ನನ್ನ ಉದ್ದೇಶ ಅದಾಗಿರ್ಲಿಲ್ಲ. ಮತ್ತೇನಾಗಿತ್ತು? ನೀನ್ ಹಾಗ್ ಮಾಡಿದ್ರಿಂದ ಶಿವಾನಿಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಅವಳು ಮನೆ ಬಿಟ್ಟು ಹೋದಾಗ ಕೇಳಿದ ಪ್ರಶ್ನೆಗೆ ಯಾರಿಗೂ ಉತ್ತರ ಕೊಡಕ್ಕಾಗ್ಲಿಲ್ಲ. ಯಾಕೆ ಹೇಳು? ನಾವು ಮಾತಾಡೋ ಅವಕಾಶನು ನೀನ್ ಕಿತ್ಕೊಂಡ್ಬಿಟ್ಟಿದೆ. ಮದ್ವೆ ಮಂಟಪದಿಂದ ನಿಮ್ಮಪ್ಪ ಹಾಗೆ ಹೋಗಿದ್ದಾರೆ. ಬಿಸ್ನೆಸ್ ಟ್ರಿಪ್ಗೆ ಹೋಗಿದ್ದಾರೆ ಅನ್ಕೊಂಡಿದ್ಯಾ ಅಥವಾ ಜಾಲಿ ಟ್ರಿಪ್ಗೆ ಹೋಗಿದ್ದಾರೆ ಅನ್ಕೊಂಡಿದ್ಯಾ? ದಿಗ್ವಿಜಯ ನೀನ್ ಮಾಡಿರೋ ಕೆಲಸದಿಂದ ಬೇಜಾರಾಗಿ ಮನೆ ಬಿಟ್ಟು ಹೋಗಿದ್ದಾನೆ. ಈ ಮನೆಯಲ್ಲಿ ಶುಭ ಕಾರ್ಯ ನಡೆದ್ರೆ ಎಲ್ರಿಗೂ ನೆಮ್ಮದಿ ಇರುತ್ತೆ, ಎಲ್ರೂ ಒಟ್ಟಿಗೆ ಇರ್ಬೋದು ಅಂತ ಆಸೆ ಪಟ್ವಿ. ಆದ್ರೆ ಮದ್ವೆ ಆದ್ಮೇಲೆ ಇಡೀ ಮನೆ ಒಡೆದೋಗೋ ಪರಿಸ್ಥಿತಿಗೆ ಬಂದ್ ನಿಂತಿದೆ. ಇದಕ್ಕೆಲ್ಲ ಕಾರಣ ನೀನೇ. ನಾನು ಮಾಡಿದ ತಪ್ಪೇ ಇರ್ಬೋದು, ಆದ್ರೆ ನನಗೆ ನನ್ನ ಪ್ರೀತಿ ಮುಖ್ಯ ಆಗಿತ್ತು. ಏಯ್, ಪ್ರೀತಿನೇ ಮುಖ್ಯ ಆಗಿದ್ರೆ ಮನೆಯವ್ರ ಜೊತೆ ಮಾತಾಡಿ ಅವ್ರನ್ನ ಒಪ್ಸಿ ಆ ಹುಡುಗಿಗೆ ತಾಳಿ ಕಟ್ಟಬಹುದಾಗಿತ್ತು. ಆದ್ರೆ ನೀನ್ ಮಾಡಿದ್ದ ಹಾಗಲ್ಲ. ಬೇರೆ ಹುಡುಗನ್ ಜೊತೆ ಹಸೆ ಮನೆ ಮೇಲೆ ಕೂತಿರೋ ಹುಡುಗಿಗೆ ತಾಳಿ ಕಟ್ಟದಿಯಲ್ಲ, ಅದು ತಪ್ಪು. ಮಂಟಪದಲ್ಲಿ ಯಾರು ಏನು ಮಾತಾಡಿಲ್ಲ. ಯಾಕೆ ಗೊತ್ತಾ? ಏನ್ ಮಾತಾಡಿದ್ರು ಮರ್ಯಾದೆ ಹೋಗ್ತಿದ್ದು ನಮ್ಮ ಮನೆತನದ್ದು. ಶಿವಾನಿ ನಮಗೆಲ್ಲ ಪ್ರಶ್ನೆ ಮಾಡಿದ್ದು ಇದನ್ನೇ, ಆದ್ರೆ ನಮ್ಗೆ ಯಾರಿಗೂ ಉತ್ತರ ಕೊಡಕ್ ಆಗ್ಲಿಲ್ಲ. ಹಳಿ ಮಯ್ಯ ನಿನ್ನ ಎಷ್ಟು ನಂಬಿದ್ದ, ಅವನಿಗೆ ಮೋಸ ಮಾಡ್ಬಿಟ್ಟಿಯಲ್ಲ. ಆಯ್ತು, ತಪ್ಪಾಯ್ತು. ಎಲ್ಲರೂ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮೆಲ್ರಿಗೂ ಬೇಜಾರು ಮಾಡೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ಶಿವಾನಿನ್ ಮದುವೆ ಬೇಕಾಗಿತ್ತು, ನನ್ನ ಪ್ರೀತಿನ ಉಳಿಸ್ಕೋಬೇಕಾಗಿತ್ತು. ನನ್ನ ಮನ್ಸಲ್ಲಿ ಏನಾದ್ರೂ ಬೇರೆ ಉದ್ದೇಶ ಇದ್ದಿದ್ರೆ ಮದುವೆ ಮುಹೂರ್ತ ತನಕ ಕಾಯ್ತಾ ಇರ್ಲಿಲ್ಲ. ಅದಕ್ಕಿಂತ ಮುಂಚೆನೆ ಓಡಿಸ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಅದೇ ನನಗೆ ಹಾಗೆಲ್ಲ ಮಾಡಕ್ ಇಷ್ಟ ಇರಲಿಲ್ಲ. ಮನೆಯವ್ರಿಗೆಲ್ಲ ನೋವು ಕೊಟ್ಟು ನಾನು ಖುಷಿ ಪಡೋಷ್ಟು ಕೆಟ್ಟ ಮನಸ್ಸಿಲ್ಲ ನನಗೆ. ನಾನು ಶಿವಾನಿ ಕೈ ಹಿಡಿಯೋ ಬರದಲ್ಲಿ ಚಿಕ್ಕ ಪುಟ್ಟ ತಪ್ಪು ಮಾಡಿರ್ಬೋದು, ಆದ್ರೆ ತಪ್ಪೇ ನೀವೆಲ್ಲ ನನ್ನ ಕೈ ಬಿಡೋ ಹಾಗೆ ಮಾಡತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ನನ್ನ ಎಲ್ಲರೂ ಒಂಟಿ ಮಾಡ್ತಾ ಇದ್ದೀರಾ? ನಾನು ಈ ಮನೆ ಮಗ ಅಲ್ವಾ? ನಾನು ಈ ಮನೇಲೇ ಇದ್ರೆ ನಿಮ್ಗೆಲ್ರಿಗೂ ಖುಷಿ ಆಗತ್ತೆ ಅಂತ ಹೇಳ್ತಾ ಇದ್ರಿ. ಇವಾಗ ನಾನು ನಿಮ್ಗೆ ನೋವು ಕೊಡೋಣ ಬಿಟ್ನಾ? ನಿಮ್ಗೆಲ್ಲ ನೋವು ಕೊಟ್ಟೋದಕ್ಕೆ ಅನ್ಸುತ್ತೆ ಆ ದೇವರು ನನಗೆ ಈ ಥರ ಶಿಕ್ಷೆ ಕೊಡ್ತಾ ಇದ್ದಾನೆ. ಶಿವಾನಿ ನನ್ನಿಂದ ದೂರ ಮಾಡ್ಬಿಟ್ಟಿದ್ದಾನೆ. ಶಿವಾನಿ ನನ್ನಿಂದ ದೂರ ಆಗಿ ನಾನೀಗಾಗಲೇ ಒದ್ದಾಡ್ತಾ ಇದ್ದೀನಿ. ಇವಾಗ ನೀವು ನನ್ನನ್ನು ಒಂಟಿಯಾಗಿ ಮಾಡಬೇಡಿ, ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ನನ್ನನ್ನು ಒಂಟಿಯಾಗಿ ಮಾಡಬೇಡಿ. ತ್ರಿಶೂಲ್, ಅಮ್ಮ ನನ್ನ ಕ್ಷಮಿಸ್ಬಿಡಿ ಅಮ್ಮ. ಸಾರಿ ತ್ರಿಶೂಲ್, ನಿನ್ಗೆ ನೋವು ಕೊಡೋ ಉದ್ದೇಶ ಇರ್ಲಿಲ್ಲ. ಈ ಮನೆಯಲ್ಲಿ ಹೀಗೆಲ್ಲ ಆಗೋಯ್ತಲ್ವಾ, ಆ ಬೇಜಾರಲ್ಲಿ ಮಾತಾಡಿಲ್ಲ. ತ್ರಿಶೂಲ್, ಏನೋ ತಪ್ಪು ನಡೆದು ಹೋಗಿದೆ, ನೀನ್ ಬೇಜಾರ್ ಮಾಡ್ಕೋಬೇಡ. ಸರಿ ಮಾಡಿದ್ರಾಯ್ತು, ಬೇಜಾರ್ ಮಾಡ್ಕೋಬೇಡ ಕಂದ. ಮಗನೇ, ಎಲ್ಲ ಸರಿ ಹೋಗುತ್ತೆ. ನಿನ್ ಜೀವನನು ಆದಷ್ಟು ಬೇಗ ಸರಿ ಹೋಗುತ್ತೆ. ಶಿವಾನಿನೂ ಬಂದ್ಬಿಡ್ತಾಳೆ. ಈ ಮನೇಲಿ ನಾವು ಇಷ್ಟು ಜನ ಇದೀವಲ್ಲ, ಪ್ರಯತ್ನ ಪಟ್ರೆ ನಿನ್ ಸಂಸಾರನೂ ಸರಿ ಮಾಡ್ಬೋದು. ನನ್ನ ಸಂಸಾರ ಸರಿ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನೀವುಗಳು ಮಾತ್ರ ನಾನು ದೂರ ಮಾಡಬೇಡಿ ಪ್ಲೀಸ್ ಅಜ್ಜಿ, ಪ್ಲೀಸ್ ಅಮ್ಮ. ಇಲ್ಲ ತ್ರಿಶೂಲ್, ನಾವು ಜೊತೆಗೆ ಇರ್ತೀವಿ. ಮಾಮ್, ಏನಾಗಿದೆ ನಿಮ್ಗೆ? ಇಲ್ಲೇನ್ ಮಾಡ್ತಾ ಇದ್ದೀರಾ? ಇನ್ನೇನೋ ಮಾಡೋದು, ನಮ್ಮ ಮಗನ್ ಸಂಸಾರ ಸರಿ ಮಾಡಕ್ ಬಂದಿದೀವಿ. ಮಾಮ್, ತಲೆ ಕೆಟ್ಟಿದೆ ನಿಮ್ಗೆ. ಇಲ್ಲಿ ಬಂದು ನಿಂತಿದ್ದೀರಲ್ಲ, ನಿಮ್ ಹೆಲ್ತ್ ಏನಾಗ್ಬೇಡ. ಮೊದ್ಲೇ ಪ್ರೆಗ್ನೆಂಟ್ ನೀವು. ಮೊದಲು ತ್ರಿಶೂಲ್ ಜೀವನ ಸರಿ ಹೋಗ್ಲಿ, ಆಮೇಲೆ ನಮ್ಮ ಆರೋಗ್ಯ. ಸ್ಟಾಪ್ ಇಟ್ ಮಾಮ್. ಚಿಕ್ಕ ಮಕ್ಕಳ ತರ ಆಡ್ಬೇಡಿ. ಯಾರಾದ್ರೂ ಇನ್ನೊಬ್ರು ಮನೆ ಮುಂದೆ ಬಂದು ಹೀಗೆ ನಿಂತ್ಕೋತಾರ? ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆಯಲ್ಲ ತ್ರಿವಿಕ್ರಮ್. ತ್ರಿಶೂಲ್ ಜೀವನ ಹಾಳಾಗಿದೆ. ನಾವ್ ಇವಾಗ ಏನು ಮಾಡದೆ ಸುಮ್ನೆ ಇದ್ರೆ ಅವನ್ ಜೀವನ ಇನ್ನಷ್ಟು ಹದ್ಗೆಡುತ್ತೆ. ತಾಯಂದ್ರಾಗಿ ಅದನ್ನ ಸರಿ ಮಾಡೋದು ನಮ್ಮಿಬ್ಬರ ಕರ್ತವ್ಯ. ಅದಕ್ಕೆ ಹೀಗೆ ಬಿಸ್ಲಲ್ಲಿ ನಿಂತ್ಕೋಬೇಕಾ? ತ್ರಿಶೂಲ್ ತಾಳಿ ಕಟ್ಟಿರೋದು ನಾನ್ ಪ್ರೀತಿಸ್ತಾರ ಹುಡುಗಿಗೆ. ಅವನ್ ತಪ್ಪು ಮಾಡಿದಾನೆ. ಅದನ್ನ ಅಪೋಸ್ ಮಾಡೋದ್ ಬಿಟ್ಟು
ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ. ತ್ರಿವಿಕ್ರಮ್, ನಾನ್ ನಿನಗ್ ಮೊನ್ನೆನೆ ಹೇಳಿದ್ದೆ, ಆಗಿದ್ದೆಲ್ಲ ಆಗೋಯ್ತು, ಅದನ್ನೇ ಮಾತಾಡಿ ರಗ್ಳೆ ಮಾಡೋದ್ ಬೇಡ ಅಂತ. ಹೌದು, ಬೇರೆಯವ್ರು ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ತಿರುಗಿ ಬೀಳ್ಬೋದಿತ್ತು. ಆದ್ರೆ ತಪ್ಪಾಗಿರೋದು ನಮ್ಮನೆ ಮಗನಿಂದ, ಅದಕ್ಕೆ ಅವ್ನ್ ಪಶ್ಚಾತ್ತಾಪ ಪಟ್ಟಿದ್ದಾನೆ. ತ್ರಿವಿಕ್ರಮ್ ತುಂಬಾ ಮಾತಾಡ್ತಾ ಇದಾರೆ. ಅವ್ರಿಬ್ರು ಒಪ್ಸೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ಸತ್ತೆ. ದೇವ್ರೆ, ಅವರಿಬ್ರು ತ್ರಿವಿಕ್ರಮ್ ಮಾತಿಗೆ ಒಪ್ಪಿ ಇಲ್ಲಿಂದ ಹೋಗೋ ಹಾಗೆ ಮಾಡಪ್ಪ. ಇದು ನಿಮ್ಗೆ ಹುಚ್ಚಾಟ ಅನ್ಸ್ತಾ ಇಲ್ವಾ? ನೀನ್ ಹುಚ್ಚಾಟ ಅಂತಾದ್ರೂ ಅನ್ಕೋ, ಬೇರೆ ಏನ್ ಬೇಕಾದ್ರೂ ಅನ್ಕೋ, ಅವನ್ ಜೀವನ ನಾವು ಸರಿ ಮಾಡಬಾರ್ದು ಅಂತ ನೀನ್ ತಡಿತಾ ಇದೆಯಲ್ವಾ? ಅದು ಹಾಗಲ್ಲ. ನಾನು ಯಾಕೆ ಹಾಗೆ ಹೇಳಿ ಮಾಮ್? ತುಂಬಾ ಬಿಸಿಲಿತ್ತಲ್ಲ, ಬಿಸಿಲಲ್ಲಿ ನಿಂತ್ಕೊಂಡು ಒದ್ದಾಡ್ತಿದ್ರಲ್ಲ ಅಂತ ನನ್ನ ಮನ್ಸಿಗೆ ನೋವಾಯ್ತು ಮಾಮ್. ತ್ರಿವಿಕ್ರಮ್, ನೀನ್ ನಮ್ ಬಗ್ಗೆ ಯೋಚನೆ ಮಾಡ್ಬೇಡ, ಮನೆಗೆ ಹೋಗು. ಮಾಮ್ ಪ್ಲೀಸ್ ನನ್ನ ಜೊತೆಗೆ ಬನ್ನಿ. ತ್ರಿವಿಕ್ರಮ್, ಒತ್ತಾಯ ಮಾಡ್ಬೇಡ. ಮಾಮ್. ತ್ರಿವಿಕ್ರಮ್, ಹೋಗು ಅನ್ನಲ್ಲ. ಅಯ್ಯೋ, ತ್ರಿವಿಕ್ರಮ್ ಯಾಕೆ ಹಾಗೆ ಹೋಗ್ತಿದ್ದಾರೆ? ಇವರಿಬ್ರು ಅವ್ರ ಮಾತು ಗೊಪ್ಪಿಲ್ಲ ಅನ್ಸುತ್ತೆ. ಏನ್ ಮಾಡದೀಗ? ಇವರಿಬ್ರು ಇಲ್ಲಿಂದ ಹೇಗ್ ಕಳ್ಸೋದು? ಶಿವಾನಿ, ಯಾಕೆ ಹೀಗೆ ಓಡಾಡ್ತಾ ಇದ್ಯಾ? ಏನಾದ್ರೂ ಚಿಂತೆನಾ? ಅವರಿಬ್ರು ನೋಡ್ತಿದ್ರೆ ನನ್ನ ಹೊಟ್ಟೆ ಚುರುಕ್ ಅಂತಿದೆ. ಪಾಪ, ಉರಿ ಬಿಸಿಲಲ್ಲಿ ಹೇಗ್ ನಿಂತಿದ್ದಾರೆ ನೋಡಿ. ಬರಲ್ಲ ಅಂತ ಹಠ ಮಾಡಿದವ್ರು ಅವರೇ ಅಲ್ವಾ? ಇರ್ಬಹುದು, ಆದ್ರೆ ಪ್ರತಿಯೊಬ್ಬರಲ್ಲೂ ಮಾನವೀಯತೆ ಅನ್ನೋದು ಇರ್ಬೇಕಲ್ವಾ? ಅವ್ರ ಪಾಪ ಗರ್ಭಿಣಿ, ಅವ್ರನ್ನ ಇಂಥ ಉರಿ ಬಿಸಿಲಲ್ಲಿ ನಿಲ್ಸೋದು ತಪ್ಪಾಗುತ್ತೆ. ಕರಿಯದ್ ಕರ್ದಿದ್ಯಾ, ಬರಲ್ಲ ಅಂತ ಹಠ ಮಾಡ್ತಾ ಇರೋದು ಅವರು. ನೀನೇನ್ ಮಾಡಕ್ಕಾಗುತ್ತೆ? ತ್ರಿಶೂಲ್ ಮಾಡಿರೋ ಕೆಲ್ಸಕ್ಕೆ ಎಲ್ರೂ ನೋವು ಅನ್ಭವಿಸೋ ಹಾಗಾಯ್ತು. ಯಾರೋ ಮಾಡಿದ ತಪ್ಪಿಗೆ ಇವರಿಬ್ರು ನನ್ನ ಮನೆ ಮುಂದೆ ನಿಂತು ಶಿಕ್ಷೆ ಅನುಭವಿಸ್ತಾ ಇದಾರೆ ಅಂತ ನನಗನ್ಸ್ತಾ ಇದೆ. ಶಿವಾನಿ, ಯಾಕೋ ನಿನ್ ಮನ್ಸು ಅವ್ರ ಕಡೆ ವಾಲ್ತಾ ಇರೋ ಹಾಗಿದೆ. ಯಾಕೆ ಅವ್ರ ಮಾತನ್ನ ಒಪ್ಕೊಂಡು ಅವ್ರ ಜೊತೆಗೆ ಹೋಗ್ಬಾರ್ದು? ಇಲ್ಲ, ನಾನು ಹೋಗಲ್ಲ. ಊರ್ದಲ್ಲೇ ನಿಂತ್ಕೊಂಡು ಅಯ್ಯೋ ಅನ್ನೋ ಬದಲು ಒಂದ್ ಹೆಜ್ಜೆ ಪ್ರಯಾಣನೇ ಬೆಳೆಸ್ಬೋದಲ್ಲ? ನನಗಿಷ್ಟ ಇಲ್ದಿರೋದನ್ನ ನಾನು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ನಾನು ಅವ್ರ ಮನೆಗೆ ಕಾಲಿಡಲ್ಲ. ಅವನ್ನ ಬೈದ್ಬಿಟ್ಟು ಕಳಿಸ್ಬೋದಲ್ಲ? ಪಾಪ, ಅವ್ರ ಮೇಲೆ ಕೋಪ ತೋರಿಸಿದ್ರೆ ತಪ್ಪಾಗುತ್ತೆ. ನನಗ್ ಕೋಪ ಇರೋದು ಆ ತ್ರಿಶೂಲ್ ಮೇಲೆ. ನನಗ್ ಮೋಸ ಮಾಡಿದ್ದು ಅವನು. ಶಿವಾನಿ, ನಿನ್ ಮನ್ಸನ್ನ ಯಾಕೆ ಬದಲಾಯಿಸಬಾರ್ದು? ಅಂದ್ರೆ ನಿಮ್ ಮಾತಿನ ಅರ್ಥ? ಅಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಸಾಕ್ಸು. ತ್ರಿವಿಕ್ರಮ್ ಜಾಗದಲ್ಲಿ ತ್ರಿಶೂಲ್ ಇರ್ತಾನೆ ಅಷ್ಟೇ. ಇಲ್ಲ, ಸಾಧ್ಯ ಇಲ್ಲ. ತ್ರಿವಿಕ್ರಮ್ ಜಾಗಕ್ಕೆ ಇನ್ನೊಬ್ಬ ಬರೋದು ನನಗಿಷ್ಟ ಇಲ್ಲ. ತ್ರಿವಿಕ್ರಮ್ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ಮತ್ತೆ ಇವಾಗ ಏನ್ ಮಾಡ್ತೀಯಾ? ತಿಕ್ಕೆ ತೋಚ್ತಾ ಇಲ್ಲ ನನ್ಗೆ. ನನ್ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಆಗ ನಾನು ಬಯಸಿದ್ದು ನನಗೆ ಸಿಗ್ಲಿಲ್ಲ. ಈಗ ನಾನು ಬಯಸಿದ್ ನನ್ನ ಕಣ್ ಮುಂದೆ ಇದ್ರು ಅದನ್ನ ಪಡ್ಕೊಳಕ್ ಆಗ್ತಿಲ್ಲ. ಬಿಡೋದಿಲ್ಲ. ಬಿಸಿಲೇ ಇರ್ಲಿ ಮಳೆನೇ ಇರ್ಲಿ, ಯಾವಾಗ್ಲೂ ಜೊತೆಗಿರ್ತೀನಿ.
ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಳೆ ಜೋರಾಗ್ತಿದೆ, ಒಳಗ್ ಬನ್ನಿ. ಮಳೆ ನೆಂದು ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದ ಮುಂಚೆ ನನ್ ಮಾತ್ ಕೇಳಿ. ನಾನು ಅದನ್ನೇ ಹೇಳ್ತಾ ಇರೋದು, ನೀವಿಬ್ರು ತಡ ಮಾಡಿ ಇನ್ನೇನು ಆಗೋದ್ ಬೇಡ ಅಂತ. ನೀವಿಬ್ರು ಬೇಗ ಒಂದಾಗ್ಬಿಡಿ. ಹೇಗಿದ್ರು ಇಬ್ರು ಇಲ್ಲೇ ಇದ್ದೀರಾ, ಜೊತೆಗೆ ಮಳೆನೂ ಇದೆ. ಈ ಮಳೆಗೆ ಅದೆಷ್ಟು ಪ್ರೀತಿಗಳನ್ನ ಒಂದ್ ಮಾಡಿರೋ ಅನುಭವ ಇದೆಯೋ ಏನೋ. ನಿಮ್ಮಿಬ್ಬರ ಪ್ರೀತಿನೂ ಒಂದ್ ಮಾಡ್ಬಿಡ್ಲಿ. ಛೇ, ನಿಮಗ್ ಎಷ್ಟ್ ಹೇಳಿದ್ರು ಅರ್ಥ ಆಗೋದಿಲ್ವಾ? ನಾನ್ ಯಾವ್ದೇ ಕಾರಣಕ್ಕೂ ಇವನ್ನ ಒಪ್ಕೊಳ್ಳೋದಿಲ್ಲ. ನಾವು ಅಷ್ಟೇ, ಈ ಗೇಟ್ನ ದಾಟಲ್ಲ. ಛೇ, ಶಿವಾನಿ ಹೋಗೇ ಬಿಟ್ಲು. ಎಷ್ಟು ಹಠಮಾರಿ ಅವಳು, ಯಾರ ಮಾತನ್ನು ಕೇಳ್ತಿಲ್ವಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಅಮ್ಮವ್ರೆ. ತ್ರಿಶೂಲ್, ನೀನ್ ಯಾಕೋ ಬಂದೆ? ಏನಮ್ಮ ಹಿಂಗ್ ಕೇಳ್ತೀಯಾ? ನೀವುಗಳು ಮಳೆ ನೆನಿಬಾರ್ದು ಅಂತ ಓಡ್ ಬಂದು ಛತ್ರಿ ಹಿಡ್ದಿದ್ರೆ ಯಾಕೆ ಬಂದೆ ಅಂತ ಕೇಳ್ತಿಯಲ್ಲಮ್ಮ? ನಿನ್ಗೆ ಕನಿಕರ ಜಾಸ್ತಿ. ಅಮ್ಮ ಅಂತ ಓಡ್ ಬಂದಿದ್ಯಾ. ನೀನ್ ಬರ್ದೇ ಇದ್ದಿದ್ರೇನೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಯಾಕೆ? ನಾವಿಬ್ರು ಮಳೆ ನೆನಿತಾ ಇರೋದು ನೋಡಿ ಶಿವಾನಿ ಮನ್ಸಿಗೆ ಹಿಂಸೆ ಆಗಿ ನಮ್ ಜೊತೆಲಿ ಬರೋದಕ್ಕೆ ಒಪ್ಕೊಳ್ತಿದ್ಲೋ ಏನೋ. ಓ, ಇದಾ ಮ್ಯಾಟ್ರು? ನೀವು ಈ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ನನಗ್ ಗೊತ್ತೇ ಆಗ್ಲಿಲ್ಲ. ನೀನಂತೂ ತಾಳಿ ಕಟ್ಟೋವಾಗ ಯೋಚನೆ ಮಾಡಿಲ್ಲ, ನಾವಾದ್ರೂ ಈಗ ಯೋಚನೆ ಮಾಡ್ಬೇಕಲ್ವಾ? ತ್ರಿಶೂಲ್, ನಮಗ್ ಛತ್ರಿ ಹಿಡ್ದು ನೀನ್ ಬೊದ್ದೆ ಆಗ್ತಿದ್ಯಾ, ಒಳಗ್ ಬಾ. ಸುಮ್ನೆ ಇರಿ ಅಮ್ಮವ್ರೆ, ಅವ್ನ್ ಸ್ವಲ್ಪ ಹೊತ್ತು ಮಳೆ ನೆನಿಲಿ. ಅಮ್ಮ, ಸುಮ್ನೆ ಬಿಲ್ಡಪ್ ತೊಗೊಳೋಣ ಅಂತ ಮಾಡ್ದೆ. ಚಳಿ ಆಗ್ತದೆ ಅಮ್ಮ, ಒಳಗ್ ಬರ್ತೀನಿ. ಯಾಕ್ ಮಧು, ಛತ್ರಿ ಒಳಗ್ ಬರ್ಲಿ. ಅವ್ನ್ ಹೀಗೆ ನೆಂದ್ರೆ ಶಿವಾನಿಗೆ ಮನ್ಸ್ ಕರ್ಗಿ ಅವನ್ ಮೇಲೆ ಪ್ರೀತಿ ಹುಟ್ಟುತ್ತೆ ಅನ್ಸುತ್ತೆ. ಓ, ಇದಾ ಐಡಿಯಾ? ಹಾ, ಮಳೆನು ನಿಲ್ಲೋ ಹಾಗಿದೆ, ಮುಂದೇನೋ ಮಾಡೋದು. ಅಮ್ಮ, ಕತ್ಲಾಗ್ತಾ ಇದೆ. ಹಾಗಂತ ನೀನು ಇಲ್ಲೇ ಇದ್ಬಿಟ್ಯಾ? ಮಳೆ ನಿಂತ ತಕ್ಷಣ ನೀನ್ ಮನೆಗ್ ಹೋಗು. ರಾತ್ರಿ ಎಲ್ಲ ನಾವಿಲ್ಲಿರ್ತೀವಿ. ಅಲ್ಲ, ರಾತ್ರಿ ಎಲ್ಲ ಇಲ್ಲೇ ಇರ್ತೀರಾ? ಹೌದು, ಇದನ್ನೆಲ್ಲ ನೋಡಾದ್ರೂ ಶಿವಾನಿ ಮನ್ಸು ಕರ್ಗುತ್ತೆ ಅನ್ಸುತ್ತೆ. ಅಕಸ್ಮಾತ್ ಅವಳೇನಾದ್ರು ನಮ್ ಜೊತೆಲಿ ಬಂದಿಲ್ಲ ಅಂದ್ರೆ ನಾವಂತೂ ಇಲ್ಲಿಂದ ಕದ್ಲಲ್ಲ ಕಣೋ. ಓಹೋ, ಸೂಪರ್ ಅಮ್ಮ ನೀವಿಬ್ರು. ಥ್ಯಾಂಕ್ ಯು ಮಾತಾ. ಅಮ್ಮಂದಿರ್ಗೆ ಯಾರಾದ್ರೂ ಥ್ಯಾಂಕ್ಸ್ ಹೇಳ್ತಾರೇನೋ? ಮಗ್ನೆ, ಎಲ್ಲ ಸರಿ ಹೋಗುತ್ತೆ ಕಣೋ, ನೀನೇನು ಯೋಚನೆ ಮಾಡ್ಬೇಡ. ಬ್ರೋ, ಏನಿದು ಇಷ್ಟು ಬೇಗ ಬಂದು ಸೆಟ್ಲ್ ಆಗ್ಬಿಟ್ಟಿದ್ಯಾ? ಓಹ್, ಇನ್ಮೇಲೆ ಈ ರೂಮ್ಗೆ ಎಂಟ್ರಿ ಇರಲ್ಲ ಅನ್ನೋದು ಗೊತ್ತಾಗೋಗಿದ್ಯೋ? ಏನೋ ಇನ್ಮೇಲೆ ರೂಮ್ಗೆ ಎಂಟ್ರಿ ಇರಲ್ವಾ? ಯಾಕೆ? ಅಂದ್ರೆ ಇದು ನಂದು ಶಿವಾನಿ ರೂಮ್ ಅಲ್ವಾ? ಇವಾಗ ಶಿವಾನಿ ವಾಪಸ್ ಬರ್ತಾಳೆ. ನಾನು ಶಿವಾನಿ ಸಂಸಾರ ಮಾಡಕ್ ಶುರು ಮಾಡಾದ್ಮೇಲೆ ನಿಮಗೆಲ್ಲ ಎಂಟ್ರಿ ಇರುತ್ತೆ. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಇನ್ನೊಂದು 2 days ಅಲ್ಲಿ ಶಿವಾನಿ ವಾಪಸ್ ಬರ್ತಾಳೆ. ಅವಳು ಬಂದ್ಮೇಲೆ ಅವಳು ಎಂಟ್ರಿ, ತಮ್ಮ ಎಕ್ಸಿಟ್. ಬ್ರೋ, ಈ ರೂಮಿಂದ ನಾನು ಶಿವಾನಿ ಒಟ್ಟಿಗೆ ಇರ್ತೀವಿ. ನಮಗೂ ಪ್ರೈವೇಸಿ ಬೇಕಲ್ಲ ಬ್ರೋ, ಶಿವಾನಿ ಅವರು ನೀನು ಅನ್ಕೊಂಡಷ್ಟು ಈಸಿ ಅಲ್ಲ. ಅವ್ರು ಈ ಮನೆಗೆ ಮತ್ತೆ ಬರಕ್ಕೆ ಒಪ್ಕೊಳ್ಳಲ್ಲ. ಬ್ರೋ, ಅವಾಗಲೇ ಹೇಳಿದ್ನಲ್ಲ, ಅವಳು ಒಪ್ಲಿಲ್ಲ ಅಂತಂದ್ರೆ ಅವಳನ್ನ ಒಪ್ಸೋದಕ್ಕೆ ನಮ್ಮ ಅಮ್ಮಂದಿರು ಇದ್ದಾರೆ ಅಂತ. ಮೇರಾ ಪಾಸ್ ಮಾ ಹೇ ಮಾ. ಬ್ರೋ, ನೋಡ್ತಾರಿ, 100% ಅವಳು ಅಮ್ಮಂದಿರ ಮಾತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟೇ ಕೊಡ್ತಾಳೆ. ಹಾಗಾಗ್ಲಿಲ್ಲ ಅಂದ್ರೆ ಆಗತ್ತೆ ಅಂತ ನಿಮಗೂ ಗೊತ್ತು. ಸುಮ್ಮನೆ ಡವ್ ಮಾಡಬೇಡಿ. ಮಾಮ್, ಒಂದು ಗ್ಲಾಸ್ ವಾಟರ್ ಕೊಡೋ ಕೇಳೋ. ಮಾವ, ನೀನ್ ಯಾಕೆ ಕೆಲಸ ಮಾಡ್ತಿದ್ಯಾ? ಈ ಕೆಲಸ ಅಷ್ಟೇ ಅಲ್ವೋ, ಈ ಮನೇಲಿರೋ ಎಲ್ಲ ಕೆಲಸನೂ ನಾನೇ ಮಾಡ್ತಿರೋದು. ಯಾಕೆ ಮಾವ, ಕೆಲ್ಸದವ್ರು ಯಾರು ಬಂದಿಲ್ವಾ? ಮನೆ ಯಜಮಾನರು ಮನೆ ಬಿಟ್ಟು ಹೋಗಿದ್ದಾರೆ, ಕೆಲಸದವರು ಮನೆ ಯಜಮಾನರಾಗಿದ್ದಾರೆ. ಅಂದ್ರ ನಿಮ್ಮಮ್ಮ ಆರ್ಡರ್ ಮಾಡಿದಾಳಪ್ಪ, ಅವಳು ಅಲ್ಲಿಗೆ ಹೋಗಿದ್ದಾಳೆ ಶಿವಾನಿ ಜೊತೆ ಸಂಧಾನ ಮಾಡಿ ಕರ್ಕೊಂಬರೋದಕ್ಕೆ. ಅಲ್ಲಿವರೆಗೂ ಈ ಮನೆ ಕೆಲಸ ಎಲ್ಲ ನಾನೇ ಮಾಡ್ಬೇಕಂತೆ. ಅಲ್ಲಿ ನೋಡು, ಅಡ್ಗೆ ಮನೆ ಕೆಲಸ ಅವಳಿಗೆ ಒಪ್ಸಿದ್ದಾರೆ. ಅಲ್ಲ,
ನಿಮ್ಮಮ್ಮ ಅಡ್ಗೆ ಮನೆ ಕೆಲಸನ ಅವಳಿಗೆ ಒಪ್ಸೋದ್ ಬಿಟ್ಟು ನನಗೆ ಒಪ್ಸಿದ್ರೆ ಚೆನ್ನಾಗಿರ್ತಿತ್ತು. ವಿಡಿಯೋ ನೋಡ್ಕೊಂಡು ಅಡ್ಗೆ ಮಾಡ್ತಾಳೆ, ಅದನ್ನ ನಾನ್ ತಿಂದು ಹೈರಾಣ ಆಗ್ಬಿಟ್ಟಿದ್ದೀನಿ. ನಮ್ಮ ಅಕ್ಕ ಬರೋಷ್ಟರಲ್ಲಿ ನಾನು ಹೋಗೇ ಬಿಡ್ತೀನೇನೋ ಅನಿಸ್ತಾ ಇದೆ. ರೀ ಏನ್ರಿ ಅದು ನನ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಯ್ಯಯ್ಯೋ, ನಿನ್ನ ಬಗ್ಗೆ ನಾನು ಮಾತಾಡಕ್ಕಾಗುತ್ತೇನೆ? ಪತ್ನಿಯೇ ಪರದೈವ ಅನ್ಕೊಂಡ್ರವನು ಅಲ್ಲಲ್ಲ, ಪರದೈವ ಅಂತ ಬದುಕ್ತಿರೋನು ನಾನು. ಆ ಭಕ್ತಿ ಇರ್ಲಿ. ಇವಳ ಕಾಟ ತಪ್ಪಿದ್ರೆ ಸಾಕಪ್ಪ. ಶಿವಾನಿ, ಬೇಗ ಬಂದ್ಬಿಡಮ್ಮ. ಬಾಯ್ ತಪ್ಪು ಹೇಳ್ಬಿಟ್ಟು ಹೇಳಿಮಯ್ಯ, ಸಾರಿ. ಅಬ್ಬಾ, ಬಚಾವಾದೆ. ಹಲೋ 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 ಮಾವ, ಹಲೋ ಹಲೋ. ಯಾಕೋ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅನ್ಸತ್ತೆ, ಆ ಕಡೆಗೆ ಹೋಗಿ ಫೋನ್ ಮಾಡ್ತೀನಿ, ಓಕೆನಾ? ಹಾ ಹಾ. ಅಬ್ಬಾ, ಏನು ಮಾತಾಡದೆ ಹೊಟ್ಟೋಗ್ಬಿಟ್ಟಿದ್ದಾಳೆ. ಸಿಕ್ಕಿದ್ರೆ ಗ್ರಹಾಚಾರ ಬಿಡಿಸ್ಬಿಟ್ಟಿರೋಳು. ಅಬ್ಬಾ, ನೀನ ನಾನು ಯಾವ್ದೋ ದೆವ್ವ ಅನ್ಕೊಂಡ್ಬಿಟ್ಟಿದ್ದೆ. ಏನ್ ಮಾಡ್ತಿದ್ಯಾ ಅಲ್ಲಿ? ನಾನು ಅಮ್ಮಂದ್ರಿಗೆ ತಿಂಡಿ ಕೊಟ್ಟೋಗೋಣ ಅಂತ ಬಂದಿದ್ದೆ ಅಷ್ಟೇ. ಓ, ಅದು ಬೇರೆ ಶುರು ಆಗಿದ್ಯಾ ಈಗ? ಅಮ್ಮಂದರ್ಗೆ ತಿಂಡಿ ಕೊಡೋಕ್ ಬಂದವನು ನನ್ನನ್ನು ಯಾಕೆ ನೋಡ್ತಿದ್ದೆ? ನಾನೆಲ್ಲಿ ನೋಡ್ದೆ? ಎಲ್ಲಿ ಅಂದ್ರೆ ಅಲ್ಲಿ. ಅಲ್ಲಿ ಅಂದ್ರೆ ಎಲ್ಲಿ? ಅಡ್ಗೆ ಮನೇಲಿ. ಅಡ್ಗೆ ಮನೆಯಲ್ಲಿ? ಅದು ಓ ಅದ, ಅದ್ ನೀನಾ? ನಿನ್ನೆಯಿಂದ ಅವಳ ಮನೆ ಮುಂದೆ ಹೋಗಿ ನಿಂತ್ಕೊಂಡಿದ್ದಾರೆ. ಅವಳು ಬರಲ್ಲ ಅಂತ ಹೇಳಿದ್ರು, ಇನ್ನ ಅಲ್ಲೇ ನಿಂತಿದ್ದಾರೆ ಅಂದ್ರೆ ಇವ್ರು ಒಪ್ಸಿ ಕರ್ಕೊಂಡ್ ಬರ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅವ್ರನ್ನ ತಡಿಯೋಕೆ ನನ್ನ ಹತ್ರ ಒಂದು ಉಪಾಯ ಇದೆ, ಆದ್ರೆ ಅದನ್ನ ನೀನ್ ಒಪ್ಪೋದು ಅನುಮಾನ. ಏನದು? ನಿಮ್ಮಮ್ಮಂದ್ರು ಅಲ್ಲೇ ಇದ್ದು ಶಿವಾನಿನ ಒಪ್ಸಿದ್ರೆ ನಿನಗ್ ಕಷ್ಟ ಆಗುತ್ತೆ. ಅವ್ರ ಒಪ್ಸೋ ಮುಂಚೆ ನಾವೇ ಅವ್ರಿಗೆ ತೊಂದರೆ ಕೊಟ್ರೆ? ಅಂದ್ರೆ ಶಿವಾನಿ ಮನೆ ಮುಂದೆ ನಿಂತಿರೋ ಇಬ್ರಮ್ಮಂದ್ರಲ್ಲಿ ಒಬ್ರಿಗಾದ್ರೂ ತೊಂದರೆ ಆಗ್ಬೇಕು. ಅವಾಗ ಅವರಿದ್ರಿಂದ
ಹಿಂದೆ ಸರಿತಾರೆ. ಏನ್ ಹೇಳ್ತಾ ಇದ್ಯಾ? ನೋಡು ತ್ರಿವಿಕ್ರಮ್, ತ್ರಿಶೂಲ್ ನಿನ್ ಜೀವನದಲ್ಲಿ ಮುಳ್ಳಾಗಿದ್ದಾನೆ. ಈ ಮುಳ್ಳನ್ನ ನಾಶ ಮಾಡ್ಬೇಕು ಅಂದ್ರೆ ನಿನ್ಗಿರೋದು ಇದೊಂದೇ ದಾರಿ. ಅಲ್ಲ, ಅಮ್ಮಂದಿರ್ ತೊಂದರೆ ಕೊಡೋದಕ್ಕೂ ತ್ರಿಶೂಲ್ಗೂ ಏನ್ ಸಂಬಂಧ? ನಿಮ್ಮ ಅಮ್ಮಂದ್ರು ಶಿವಾನಿ ಮನೆ ಮುಂದೆ ಯಾರಿಗಾಗಿ ನಿಂತಿದ್ದಾರೆ? ತ್ರಿಶೂಲ್ಗಾಗಿ. ಈಗ ಅವರಿಬ್ರಲ್ಲಿ ಒಬ್ರಿಗಾದ್ರೂ ತೊಂದರೆ ಆದ್ರೂ ಯಾರಿಂದ ಆಗಿದ್ದು ಅಂತ ಆಗುತ್ತೆ. ತ್ರಿಶೂಲಿಂದಾನೇ ಹೀಗಾಯ್ತು ಅಂತ ಎಲ್ರು ಅವನ ಮೇಲೆ ಕೋಪ ಮಾಡ್ಕೊಂತಾರೆ. ಯಾರಿಗೂ ಅವನ ಮೇಲೆ ಕರುಣೆ ಬರೋದಿಲ್ಲ. ಇವಾಗ ನೀನ್ ಮಾಡ್ಬೇಕಾಗಿರೋದು ಇದನ್ನೇ. ಅಂದ್ರೆ ಅಮ್ಮಂಗೆ ನಾನು ಅದರಿಂದ ಸಾಧ್ಯ ಇಲ್ಲ. ತ್ರಿವಿಕ್ರಮ್, ನೀನ್ ಅಷ್ಟೊಂದು ಒಳ್ಳೆಯವನ? ನಿನ್ ಜೀವನ ಹಾಳಾಗ್ತಾ ಇದ್ರು ಬೇರೆಯವ್ರಿಗೆ ಒಳ್ಳೇದಾಗುವಂತ ಮನಸ್ಥಿತಿನಿಂದ? ಅದ್ ಹಾಗಲ್ಲ ತ್ರಿವಿಕ್ರಮ್, ನೋಡು, ನೀನ್ ಹೀಗೆ ಅಯ್ಯೋ ಪಾಪ ಅಂತ ಇದ್ರೆ ಶಿವಾನಿ ನಿನ್ಗೆ ಯಾವತ್ತೂ ಸಿಗಲ್ಲ. ನೆನ್ಪಲ್ಲಿಟ್ಕೋ. ಹಾಗಾಗ್ಬಾರ್ದು. ಶಿವಾನಿ ಅವ್ರು ಯಾವತ್ತಿದ್ರು ನನ್ನವರು. ಅವ್ರನ್ನ ನಾನು ಪಡ್ಕೊಳ್ಳೇಬೇಕು. ಹಾಗಾದ್ರೆ ನೀನ್ ಇದಕ್ಕೆ ಒಪ್ಲೇಬೇಕು. ಸರಿ, ಅದೇನ್ ಮಾಡ್ತೀಯೋ ಮಾಡು. ಆದ್ರೆ ಒಂದ್ ಮಾತು ಜ್ಞಾಪಕ ಇಟ್ಕೋ, ಯಾರ ಪ್ರಾಣಕ್ಕೂ ಹಾನಿ ಆಗ್ಬಾರ್ದು. ಮೊದ್ಲು ನಾನು ಅಲ್ಲಿ ಹೆಜ್ಜೆ ಇಡ್ತೀನಿ, ಅಲ್ಲೇನಾಗುತ್ತೋ ನೋಡೋಣ. ಗುರಿ ಸಾಧಿಸಕ್ ಅಡ್ಡ ಬಂದ್ರೆ ಸಾವಿನ ಆಹ್ವಾನ ಮಾಡ್ಕೊಂತಾರಷ್ಟೇ. ನಿನ್ಗೆ ನಿನ್ ಪ್ರೀತಿ ಬೇಕು, ನನ್ಗೆ ನಿನ್ ಮಾಯಾಂಗನೆ ನಿರ್ಧಾರ ಮಾಡಾಯ್ತು. ನಿನ್ ಕೆಲ್ಸ ಆಯ್ತು ಅಂತ ಅನ್ಕೋ. ಅಪ್ಪ, ಅಪ್ಪ ಎಲ್ಲಿದ್ಯಾ? ತ್ರಿಶೂಲ್, ಅಡಿಗೆ ಮನೇಲಿದ್ದೀನಿ ಬಾರೋ. ಏನಪ್ಪ ಅಡ್ಗೆ ಮಾಡ್ತಾ ಇದ್ಯಾ? ಏನ್ ಸ್ಪೆಷಲ್? ಅಪ್ಪ ನೀನ್ ಏನಾದ್ರೂ ಮಾಡ್ತಾರೋ ನನಗೆ ತುಂಬಾ ಟೇಸ್ಟ್ ಇದೆ, ನಾನು ಇಲ್ಲೇ ತಿನ್ಕೊಂಡು ಹೋಗ್ತೀನಿ. ಯಾಕೋ ಊಟ ಮಾಡ್ಲಿಲ್ವಾ? ಯಾಕೆ ಹೇಳ್ತೀಯಾ? ಆ ಮನೇಲಿ ತನಿಷಾ ಅತ್ತೆ ಮಾಡ್ತಾರೆ ಎಕ್ಸ್ಪೆರಿಮೆಂಟ್ಗೆ, ಹೊಟ್ಟೆಲಿರೋ ಹುಳುಗಳೆಲ್ಲ ಸತ್ತೋಗ್ಬಿಟ್ಟಿದೆ. ಅದಕ್ಕೆ ನಾನು ಇಲ್ಲೇ ತಿನ್ಕೊಂಡು ಹೋಗ್ತೀನಿ. ಹೆಲ್ಪ್ ಮಾಡ್ಲಾ? ನೀನೇನು ಹೆಲ್ಪ್ ಮಾಡ್ಬೇಡ, ಹೋಗಲ್ಲಿ ಕುತ್ಕೋ. ತರಕಾರಿ ಹೆಚ್ಕೊಡ್ತೀನಿ. ನೀನ್ ಏನು ಹೆಚ್ಕೊಡಪ್ಪ, ನೀನಲ್ಲಿ ಕುತ್ಕೊಂಡ್ಬಿಟ್ರೆ ಬಾ ನೋಡಿ. ಸೊಪ್ಪಾದ್ರೂ ಬಿಡಿಸ್ಕೊಡ್ಲಾ? ಒಂದು 10 ನಿಮಿಷ ಹಲಗಾಡದೆ ಕುತ್ಕೊಂಡ್ರೆ ನನಗೆ ದೊಡ್ಡ ಸಹಾಯ ಮಾಡ್ದಂಗೆ. ಕುತ್ಕೋ, ಅಲ್ಲಾಡ್ಬೇಡ. ಏನಪ್ಪ ಅಮ್ಮ ಮನೇಲಿ ಇಲ್ದಿರೋದು ನಿನಗೆ ಹಬ್ಬದ ತರ ಇರುವಾಗಿದೆ. ಅವಾಗಿಂತ ಇವಾಗ್ಲೇ ತುಂಬಾ ಖುಷಿ ಆಗಿದ್ಯಾ? ಯಾಕೆ? ಹೂನಪ್ಪ, ನೀನ್ ಹೊಸ್ದಾಗಿ ಮದ್ವೆ ಆಗಿದ್ಯಾ, ನಿನ್ಗೇನು ಗೊತ್ತಾಗ್ತಾ ಇಲ್ಲ. 2-3 ವರ್ಷ ಎಕ್ಸ್ಪೀರಿಯನ್ಸ್ ಆಗ್ಲಿ, ಆಮೇಲೆ ಎಲ್ಲ ಗೊತ್ತಾಗುತ್ತೆ. ಸುಮ್ನೆ ಇರಪ್ಪ, ನಾನು ಹಂಗೆಲ್ಲ ಅಲ್ಲ. ಬೇಗ ಅಡ್ಗೆ ಮಾಡು, ಅದನ್ನಾದ್ರೂ ಚೆನ್ನಾಗಿ ಇಳಿಸ್ತೀನಿ. ಅಷ್ಟೊಂದು ಹಸುವಾಗ್ತಾ ಇದೆಯಾ ಕಂದ? ತಡಿ, ಬೆಳಗ್ಗೆ ಮಾಡಿದ ಒಂಚೂರು ತಿಂಡಿದೆ, ಕೊಡ್ತೀನಿ. ಏನಿದು? ಏನೋ ಒಂಥರ ಸೆಳಿತಾ ಇದೆಯಲ್ಲ. ಏನೋ ಇದ್ದಕ್ಕಿದ್ದಂಗೆ ಸೈಲೆಂಟ್ ಆಗ್ಬಿಟ್ಟೆ. ಶಿವಾನಿನ ಹುಡ್ಕೊಂಡು ಗಿಡ್ಕೊಂಡು ಹೋಗ್ಬಿಟ್ಟ ಏನೋ? ಇಲ್ಲಪ್ಪ, ಅಮ್ಮಂದ್ರಿಬ್ರು ಟ್ರೈ ಮಾಡ್ತಾನೆ ಇದಾರೆ, ಅವಳು ಒಪ್ತಾನೆ ಇಲ್ಲ. ಏನೂ ಆಗೋದಿಲ್ಲ, ಯೋಚನೆ ಮಾಡ್ಬೇಡ, ಆರಾಮಾಗಿರು. ಇದನ್ನ ಯಾಕೋ ತಗೊಂಡೆ? ಅವತ್ತೇ ತಗೊಂಬೇಡ ಅಂತ ಹೇಳಿರ್ಲಿಲ್ಲ? ಏನೋ ಗೊತ್ತಿಲ್ಲ, ಈ ಬೊಂಬೆ ನೋಡಿದ ತಕ್ಷಣ ತಗೋಬೇಕು ಅನ್ಸುತ್ತೆ. ಎಲ್ಲ ಅನ್ಸುತ್ತೆ ನಿನಗೆ. ಅಪ್ಪ, ಈ ಬೊಂಬೆ ನನ್ಗೆ ಕೊಟ್ಬಿಡಪ್ಪ. ತಮ್ಮಂಗೋ ತಂಗಿಗೋ ನಾನು ಬೇರೆ ಬೊಂಬೆ ತಂದು ಕೊಡ್ತೀನಿ. ಇದು ನಂಗೆ ಕೊಡು. ಲೈ, ನೀನೇನ ಚಿಕ್ಕ ಹುಡುಗನ ಈ ಗೊಂಬೆ ಜೊತೆ ಆಟ ಆಡೋದಕ್ಕೆ? ಅಲ್ಲ, ನನ್ಗೆ ಅದೊಂಥರ ಇಷ್ಟ ಆಯ್ತು. ನೋಡೋ, ನಿನಗೆ ಬೇರೆ ಬೊಂಬೆ ಇದೇ ತರ ತಂದು ಕೊಡ್ತೀನಿ. ನೀನು ಫಸ್ಟ್ ತಿನ್ನಿ. ಸರಿ, ಶಾಸ್ತ್ರಗಳೆಲ್ಲವೂ ಸರಿಯಾಗಿಯೇ ನಡೆಯುತ್ತಿದೆ ಎಂದು ಹೇಳಿದ್ದೆ ಇಲ್ಲವೇ? ಮತ್ತೆ ಇದು ಮೊದಲು ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿತ್ತು. ನಾನು ಹಸೆ ಮನೆ ಮೇಲೆ ಕೂತಾಗಲು ಎಲ್ಲವೂ ನಾನು ಅಂದುಕೊಂಡಂತೆಯೇ ನಡೆಯುತ್ತಿತ್ತು. ಆದರೆ ಮಾಂಗಲ್ಯ ಧಾರಣೆ ಸಮಯದಲ್ಲಿ
ಸಮಯದಲ್ಲಿ ಏನಾಯಿತು ಶಿವಾನಿ? ಗೊತ್ತಿಲ್ಲ ನಾಗಮಾತ. ತ್ರಿವಿಕ್ರಮ ಕಟ್ಟಬೇಕಾದ ತಾಳಿಯನ್ನು ತ್ರಿಶೂಲ ನನ್ನ ಕೊಳ್ಳಿಗೆ ಕಟ್ಟಿದ. ಭಗವಂತ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಿನಗೆ ಎಲ್ಲರ ನೆನಪುಗಳನ್ನು ಅಳಿಸಿ ಹಾಕುವ ಶಕ್ತಿ ಇದ್ದರೂ ನೀನೇಕೆ ಅದರ ಪ್ರಯೋಗ ಮಾಡಲಿಲ್ಲ? ಹೌದು ಹೌದು, ನಿನ್ನಲ್ಲಿರುವ ಅಪ್ರತಿಮ ಶಕ್ತಿಯಿಂದ ನೀನು ಏನು ಬೇಕಾದರೂ ಸಾಧಿಸಬಹುದಾಗಿತ್ತು. ಮಂತ್ರ ಪ್ರಯೋಗವನ್ನು ಮರೆತಿರುವೆಯಾ? ಅದು ಸತ್ಯ ಹೇಳು ಶಿವಾನಿ. ಇದು ನಿನ್ನ ಅರಿವಿಗೆ ಬರದೆ ನಡೆದಿದ್ದೆ ಅಥವಾ ಭೂಲೋಕದಲ್ಲಿ ಮನುಷ್ಯ ಗುಣದ ಪ್ರಭಾವಕ್ಕೆ ಒಳಗಾಗಿ ನಾಗಲೋಕಕ್ಕೆ ಮೋಸ ಮಾಡುವ ಯೋಚನೆಯೇ? ನಾಗಮಾತ, ನಾನು ಏನೇ ಮಾಡಿದರೂ ನನ್ನ ಯಾವ ಶಕ್ತಿಗಳು ಕೆಲಸ ಮಾಡಲಿಲ್ಲ ನಾಗಮಾತ. ತ್ರಿಶೂಲ ನನ್ನ ಕೊರಳಿಗೆ ತಾಳಿ ಕಟ್ಟಿದ ಮೇಲೆ ನಾನು ಮೌನಿಯಾಗಿ ಬಿಟ್ಟೆ. ಏಕೆ ಹೀಗಾಯಿತು ಎಂದು ನನಗೆ ಇನ್ನೂ ತಿಳಿಯುತ್ತಿಲ್ಲ ನಾಗಮಾತ. ಅದೇ ನನ್ನ ಕಾಡುತ್ತಿರುವುದು. ತಪ್ಪು ಮಾಡಿಬಿಟ್ಟೆ ಶಿವಾನಿ. ಈಗಾಗಲೇ ಆದಿಶೇಷನನ್ನು ವಿವಾಹವಾಗಿರುವ ನೀನು ಈಗ ಮತ್ತೊಬ್ಬನನ್ನು ವರಿಸಿ ಈ ನಾಗಲೋಕವನ್ನು ಅಪವಿತ್ರ ಮಾಡಿಬಿಟ್ಟೆ. ತ್ರಿವಿಕ್ರಮ್, ನೀನ್ ಈ ತರ ಅಳೋದ್ರಿಂದ ಏನ್ ಉಪಯೋಗ? ಈ ತರ ಕಣ್ಣೀರಿಟ್ಟು ಸಮಯ ವ್ಯರ್ಥ ಮಾಡೋ ಬದಲು ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ನನಗೆ ಅಡ್ವೈಸ್ ಮಾಡಕ್ ಬರ್ತಾ ಇದೆಯಾ? ನೋಡು ಮಾಯಂಗನೆ, ಬೇರೆಯವ್ರ ಬುದ್ಧಿವಾದ ಹೇಳೋದು ತುಂಬಾ ಸುಲಭ. ಅದನ್ನು ಅನುಭವಿಸ್ತಾ ಇರ್ತಾನಲ್ಲ, ಅವನು ಗೊತ್ತು ಕಷ್ಟ ಏನು ಅಂತ. ನನ್ನ ಪ್ರೀತಿನ ಕಳ್ಕೊಂಡಿದ್ದೀನಿ ನಾನು. ನಿನ್ಗಿದೆಲ್ಲ ಎಲ್ಲ ಅರ್ಥ ಆಗ್ಬೇಕು. ಪ್ರೀತಿನ ನಾನು ಕಳ್ಕೊಂಡಿದ್ದೀನಿ. ಅದ್ರ ನೋವು ಕಷ್ಟ ಏನು ಅಂತ ನನ್ಗೂ ಗೊತ್ತಿದೆ. ನನಗೆ ಸಮಾಧಾನ ಮಾಡಕ್ಕೋಸ್ಕರ ನೀನು ಪ್ರೀತಿ ಕಳ್ಕೊಂಡಿದ್ದೆ ಅಂತ ಹೇಳ್ಬೇಡ. ಪ್ರೀತಿ ಕಳ್ಕೊಂಡವನು ಗೊತ್ತು ಅದ್ರ ಬೆಲೆ ಏನು ಅಂತ. ತ್ರಿವಿಕ್ರಮ್, ನನ್ ಪ್ರೀತಿ ಬಗ್ಗೆ ಮಾತಾಡೋ ಹಕ್ಕು ನಿನಗಿಲ್ಲ. ಅಷ್ಟಕ್ಕೂ ನನ್ ಪ್ರೀತಿ ಬಗ್ಗೆ ನಿನಗೇನ್ ಗೊತ್ತು? ಪ್ರೀತಿನ ಕಳ್ಕೊಂಡು ಒಂದ್ ದಿವಸ ಕೂಡ ಆಗಿಲ್ಲ, ಅಷ್ಟಕ್ಕೆ ಇಷ್ಟೆಲ್ಲ ಆಡ್ತಾ ಇದ್ಯಾ? ನಾನು 23 ವರ್ಷದಿಂದ ನನ್ನ ಪ್ರೀತಿನ ಕಳ್ಕೊಂಡು ಪ್ರತಿ ದಿನ ಪ್ರತಿ ಕ್ಷಣ ಕೊರಗ್ತಾ ಇದ್ದೀನಿ. ಗೊತ್ತಾ ನಿನ್ಗೆ? ಗೊತ್ತಾ? ಪ್ರೀತಿನ ಕಳ್ಕೊಂಡಾಗ ನೋವಾಗೋದು ಸಹಜ, ಹಾಗಂತ ಕೈ ಕಟ್ಟಿ ಕೂರೋದು ದೊಡ್ಡ ತಪ್ಪು. ಇವಾಗ ನಾನೇನ್ ಮಾಡ್ಲಿ? ಪ್ರೀತಿನ ಕಳ್ಕೊಂಡಿದ್ದೀನಿ, ಅದ್ ಮತ್ತೆ ಸಿಗಕ್ ಸಾಧ್ಯನಾ? ಸಾಧ್ಯ. ಯಾವ ವಸ್ತು ಕಳ್ದೋಗುತ್ತೋ ಅದಕ್ಕೆ ಸಿಗೋ ಶಕ್ತಿನೂ ಇರುತ್ತೆ. ಅಂದ್ರೆ ನನ್ ಪ್ರೀತಿ ಮತ್ತೆ ಸಿಗುತ್ತಾ? ಸಿಗುತ್ತೆ. ಸಿಗೋಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ನನಗಿವಾಗಿರೋದು ಒಂದೇ ದಾರಿ. ಆ ತ್ರಿಶೂಲ್ನ ಹುಡುಕಿ ತುಂಡ್ ತುಂಡಾಗಿ ಕತ್ತರಿಸ್ಬೇಕು. ಅವಾಗ್ಲೇ ನಂಗೆ ಶಿವಾನಿ ಸಿಗೋದು. ಇವಾಗ್ಲೇ ಅವನ್ನ ಹುಡುಕಿ ಕತ್ತರಿಸ್ತೇನೆ. ನಾಗಮಣಿ ನಾಗಲೋಕಕ್ಕೆ ಮರಳಲೇಬೇಕು. ನಮಗೆ ಅಂಟಿರುವ ಶಾಪ ವಿಮೋಚನೆ ಆಗಲೇಬೇಕು. ನೀವೇ ಏನಾದರೂ ಒಂದು ಪರಿಹಾರ ಸೂಚಿಸಬೇಕು. ಹೌದು ಗುರುದೇವ, ಅದೆಷ್ಟೇ ಕಷ್ಟವಾದರೂ ಸರಿ, ಈ ಕಾರ್ಯ ಸಾಧನೆಗೆ ನನ್ನ ಪ್ರಾಣವನ್ನಾದರೂ ಒತ್ತೆ ಇಡುತ್ತೇನೆ.
ದುಷ್ಟರನ್ನು ಸಂಹಾರ ಮಾಡಿ ನಾಗಮಣಿಯನ್ನು ಮರಳಿ ತಂದೆ ತರುತ್ತೇನೆ. ನಾನು ನಾಗಲೋಕದಲ್ಲಿಯೇ ಇದ್ದು ನಾಗಮಣಿಯನ್ನು ಮರಳಿ ತರುವ ಪ್ರಯತ್ನ ಮಾಡುತ್ತೇನೆ. ನಾನು ಭೂಲೋಕ ಪ್ರವೇಶ ಮಾಡುವುದಿಲ್ಲ. ಏಕೆ ಈ ನಗು ಗುರುದೇವ? ನನ್ನಿಂದ ಈ ಕಾರ್ಯ ಸಾಧ್ಯವಿಲ್ಲವೆಂದೇ? ನಾನು ಭೂಲೋಕಕ್ಕೆ ಹೋದರೆ ತಾನೆ ಈ ವಿವಾಹದ ಸಮಸ್ಯೆ ಆಗುವುದು. ನಾನು ಹೋಗುವುದಿಲ್ಲ. ನಾನು ಇನ್ನು ಸದಾ ನಾಗಲೋಕದಲ್ಲಿಯೇ ನೆಲೆಸುತ್ತೇನೆ. ನಿನಗಿಲ್ಲಿ ಅಸ್ತಿತ್ವವೇ ಇಲ್ಲದಿದ್ದರೆ ಏನು ಹೇಳುತ್ತಿರುವಿರಿ ಗುರುದೇವ? ನಾಗಲೋಕದಲ್ಲಿ ನನ್ನ ಅಸ್ತಿತ್ವಕ್ಕೆ ಧಕ್ಕೆ? ನಿನ್ನ ಪಾಲಿಗೆ ನಾಗಲೋಕದ ಬಾಗಿಲು ಮುಚ್ಚಿದೆ ಶಿವಾನಿ. ನನ್ನ ಮಾತುಗಳು ನಿಮಗೆ ಕಠಿಣವಾಗಿ ಕೇಳಿಸುತ್ತಿರಬಹುದು, ಆದರೆ ಇದೇ ಸತ್ಯ. ಇನ್ನು ಮುಂದೆ ಶಿವಾನಿ ನಾಗಲೋಕಕ್ಕೆ ಮರಳಿ ಬರುವುದು ಕಷ್ಟ. ಇಲ್ಲ ಗುರುದೇವ, ಹಾಗೆ ಹೇಳಬೇಡಿ. ನನ್ನ ಪಾಲಿಗೆ ನಾಗಲೋಕ ಇಲ್ಲವೆಂದರೆ ನನ್ನಿಂದ ಅದನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೋಡು ಶಿವಾನಿ, ನೀನು ನಾಗಲೋಕದವಳಾಗಿ ಸಾಮಾನ್ಯ ಮನುಷ್ಯನನ್ನ ವರಿಸಿದೀಯ. ಹಾಗಾಗಿ ನಿನ್ನಲ್ಲೀಗ ಇಚ್ಛಾಧಾರಿ ನಾಗಗಳ ಶಕ್ತಿ ಇಲ್ಲ. ಇಲ್ಲ ಇಲ್ಲ, ನಾನು ನಾಗಲೋಕದಿಂದ ದೂರ ಹೋಗುವುದಿಲ್ಲ. ನಾನು ಇಲ್ಲಿಯೇ ಇರುತ್ತೇನೆ. ನಿನ್ನ ಕೊರಳಲ್ಲಿರುವ ಮಾಂಗಲ್ಯ ನಿನ್ನಲ್ಲಿದ್ದ ಶಕ್ತಿಯನ್ನ ದೂರ ಮಾಡಿದೆ. ನೋಡು ಶಿವಾನಿ, ನಿನ್ನಲ್ಲಿ ಮತ್ತೆ ಶಕ್ತಿ ಜಾಗೃತವಾಗಬೇಕಾದರೆ ಕನಿಷ್ಠ 2 ರಿಂದ 3 ಮಾಸಗಳಾದರೂ ಬೇಕು. ಅಲ್ಲಿಯವರೆಗೂ ಇಚ್ಛಾಧಾರಿ ನಾಗಿಣಿ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಗುವ ಶಕ್ತಿಯನ್ನು ಬಿಟ್ಟು ಬೇರೆ ಯಾವ ಶಕ್ತಿಯೂ ಕೆಲಸ ಮಾಡುವುದಿಲ್ಲ. ಗುರುದೇವ, ಈ ಶಿಕ್ಷೆಯನ್ನು ಬಿಟ್ಟು ಬೇರೆ ಯಾವ ಶಿಕ್ಷೆಯನ್ನಾದರೂ ವಿಧಿಸಿ. ಇದು ನಾನು ವಿಧಿಸಿರುವ ಶಿಕ್ಷೆಯಲ್ಲ ಶಿವಾನಿ, ನಾಗಲೋಕದ ನಿಯಮವಿದು. ಅದನ್ನು ನಿಮ್ಮ ಶಕ್ತಿಯಿಂದ ಬದಲಾಯಿಸಿ ಗುರುದೇವ. ನೋಡು ಶಿವಾನಿ, ನಾಗಲೋಕದ ನಿಯಮಗಳನ್ನ ನಮ್ಮ ಇಚ್ಛಾನುಸಾರವಾಗಿ ಬದಲಾಯಿಸಲು ಸಾಧ್ಯವಿಲ್ಲ. ಇದು ನೀನು ಮಾಡಿರುವ ತಪ್ಪಿನಿಂದಾಗಿ ಸಿಕ್ಕಿರುವ ಶಿಕ್ಷೆ. ಅದಕ್ಕೆ ನೀನು ಬದ್ಧಳಾಗಿರಬೇಕು. ಶಿಕ್ಷೆಯನ್ನ ಅನುಭವಿಸಲೇಬೇಕು. ಇನ್ನು 3 ಅಮಾವಾಸ್ಯೆಗಳು ಕಳೆಯುವವರೆಗೂ ನೀನು ಸಾಮಾನ್ಯ ಮನುಷ್ಯಳಂತೆಯೇ ಇರಬೇಕು. ಇದು ನಿಶ್ಚಿತ. ಗುರುದೇವ, 3 ಅಮಾವಾಸ್ಯೆಗಳನ್ನು ಕಳೆದರೆ ಎಲ್ಲವೂ ಸರಿ ಹೋಗುತ್ತದೆಯೇ? ಶಿಕ್ಷೆ ಏನೋ ನಿಶ್ಚಯವಾಗಿದೆ, ಆದರೆ ಅದರ ಅಂತ್ಯ ನಿಶ್ಚಯವಾಗಿಲ್ಲ. ಒಂದಂತೂ ಸತ್ಯ, ಶಿವಾನಿ ಇದನ್ನೆಲ್ಲವನ್ನು ದಾಟಿ ಬರಲೇಬೇಕು. ಅದು ಒಂಟಿಯಾಗಿ. ಗುರುದೇವ, ಹೊರಟು ಹೋಗು ಶಿವಾನಿ. ಇಲ್ಲಿಗೆ ನಿನ್ನ ನಾಗಲೋಕದ ಸಂಬಂಧ ತಾತ್ಕಾಲಿಕವಾಗಿ ಅಂತ್ಯ ಕಂಡಿದೆ. ಹಾಗೆ ಹೇಳಬೇಡಿ ಗುರುದೇವ, ನಾನು ಎಲ್ಲಿಗೂ ಹೋಗುವುದಿಲ್ಲ. ಹೋಗಲೇಬೇಕು. ಗುರುದೇವ, ನಾಗಮಾತಾ, ನನ್ನನ್ನು ಕ್ಷಮಿಸು ಶಿವಾನಿ, ಕ್ಷಮಿಸಿ ಬಿಡು. ನಾಗಮಾತಾ, ಈಗ ನನ್ನ ಜೀವನದಲ್ಲಿ ಉದ್ದೇಶ ಇರೋದು ಒಂದೇ, ಅವರಿಬ್ರು ಜೊತೆಯಾಗಿರ್ಬಾರ್ದು, ದೂರ ಮಾಡಬೇಕು. ಜೊತೆಯಾಗಿರ್ಬಾರ್ದು. ಹೇ ತ್ರಿಶೂಲ್, ಬಾರ. ಎಲ್ಲಿದ್ಯಾ? ಬಾರ. ಏಯ್ ಬಾರ. ಇದೇನಿದು? ಅಳಿಮಯ್ಯ ಕುಡ್ಕೊಂಡು ಬಂದವನೇ. ಬಾರ. ಅಳಿಮಯ್ಯ ಕುಡಿತಾ ಇದೆಯೇನೋ? ಎಲ್ಲೋ ಹೋಗಿದ್ದೆ? ನಿನಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ.
ಮಾವ ನಾನು ಎಲ್ಲಿಗೆ ಹೋಗಿದ್ದೆ ಏನ್ ಮಾಡ್ತಿದ್ದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನನ್ನ ಜೀವನನ ಹಾಳು ಮಾಡಿದ್ನಲ್ಲ, ಕರಿಯವನ್ನ ಹುಟ್ಲಿಲ್ಲ ಅನ್ಸ್ತೇನೆ. ತ್ರಿಶೂಲ್ ಕೂಗ್ಬೇಡ, ಮನೇಲಿ ಯಾರು ಕೇಳಿಸ್ಕೊಂಡ್ರೆ ಏನಾಗುತ್ತೆ? ಅಯ್ಯವ್ರೆ ನೀವಾದ್ರೂ ಹೇಳಿ. ನಾನೇನ್ ಹೇಳಿ, ಅವನ ನೋವನ್ನ ಅವನು ಹೇಳ್ಕೊಂತಾ ಇದ್ದಾನೆ. ಹೂ ಮಾವ, ತುಂಬಾ ನೋವಾಗ್ತಿದೆ ಮಾವ. ಶಿವಾನಿನ ನನ್ನಿಂದ ದೂರ ಮಾಡಿ ನೆಮ್ಮದಿಯಾಗಿ ಮಲಗಿದಾನಲ್ಲ, ಅವನ್ನ ಕರಿ ಮಾವ, ಅವನ್ನ ಕರಿ. ಯಾರೋ ನೆಮ್ಮದಿಯಾಗಿರೋದು? ಲೈ, ನಿನಗ್ ಮೋಸ ಮಾಡಿ ನೆಮ್ಮದಿಯಾಗಿರಕ್ಕಾಗತ್ತೇನಾ? ಏನ್ ಹೇಳ್ತಿದ್ಯಾ ಮಾವ? ಶಿವಾನಿ ಅವ್ರ ಕುತ್ತಿಗೆ ತಾಳಿ ಕಟ್ಟಿದಾನಲ್ಲ, ನೆಮ್ಮದಿಯಾಗಿರದೆ ಇನ್ನೇನು? ಹೇಯ್, ತಾಳಿ ಕಟ್ಟಿದ ತಕ್ಷಣ ಸಂಸಾರ ಆಗ್ಬಿಡುತ್ತೇನೋ ಅಳಿಮಯ್ಯ? ಅಂದ್ರೆ ತಾಳಿ ಕತೆ ಹೇಳ್ತೀನಿ, ಸ್ವಲ್ಪ ತಾಳ್ಮೆಯಿಂದ ಕೇಳು. ಶಿವಾನಿ ಅವನ್ ಜೊತೆ ಇದ್ದಾಳೆ ಅನ್ಕೊಂಡಿದ್ಯಾ? ಇಲ್ಲ, ಅವನ್ ಜೊತೆ ಇಲ್ಲ. ವಾಟ್ ವಾಟ್ ಆರ್ ಯು ಟಾಕಿಂಗ್ ಮಿಸ್ಟರ್ ಮಾವ? ಹೂ ಕಣೋ, ಇಲ್ಲೇನಾಯ್ತು ಗೊತ್ತಾ? ನನಗೆ ಮದುವೆ ಇಷ್ಟ ಇಲ್ಲ. ನನ್ಗೆ ಯಾವ್ದು ಸಂಸಾರ ಮಾಡೋದಿಲ್ಲ. ನನಗಿದ್ ಯಾವ್ದು ಬೇಡ. ಮಾವ ಅಳಿಮಯ್ಯ, ಇಷ್ಟು ದಿನಕ್ಕೆ ಈ ಕೆನ್ನೆಗೆ ಹೊಡಿಯೋದ್ ಬಿಟ್ಟು ಮುತ್ತು ಕೊಟ್ಟಿಯಲ್ಲೋ. ನನಗೆ ಆಗ್ತಾರ ಖುಷಿಗೆ ಇನ್ನೊಂದು ಬೇಕಾಳು ಕೊಡ್ತೀನಿ ಮಾವ. ಐ ಆಮ್ ಸೋ ಹ್ಯಾಪಿ. ಅಳಿಮಯ್ಯ, ಮನೆ ಕೂಗ್ಬೇಡ. ಆಯ್ತು ಮಾವ, ಸೈಲೆಂಟ್ ಆಗಿರ್ಲಿ. ಮಾಯಾ, ಇವರಿಬ್ಬರನ್ನ ದೂರ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ಬಂದೆ. ಆದ್ರೆ ದೇವರು ನನಗೆ ಅವಕಾಶನೇ ಕೊಡ್ಲಿಲ್ಲ. ಅವನೇ ಎಲ್ಲ ಮಾಡಿ ಮುಗಿಸಿದ್ದಾನೆ. ದೇವರೆಷ್ಟು ಒಳ್ಳೆಯವನಲ್ಲ. ಅಳಿಮಯ್ಯ, ಎಲ್ಲ ನಿನಗೆ ಬೇಕಾಗಿರೋ ತರನೇ ಆಗಿದೆ. ಆದ್ರೆ ನೀನ್ ಮಾತ್ರ ಈ ಮನೆ ಬಿಟ್ಟು ಹೋಗ್ಬಾರ್ದು, ಇಲ್ಲೇ ಇರ್ಬೇಕು. ಇರ್ತೀನಿ ಮಾವ, ನಾನೇ ಅವನ್ನ ಸಾಯಿಸ್ಬೇಕು ಅಂತಿದ್ದೆ. ಬೇಡ, ಸಾಯಿಸಿದ್ರೆ ಬೇಗ ಸತ್ತೋಗ್ಬಿಡ್ತಾನೆ. ದೇವ್ರೆ ಅವನಿಗೆ ಕ್ಷಣ ಕ್ಷಣಕ್ಕೂ ಒದ್ದಾಡೋ ಹಾಗೆ ಪನಿಷ್ಮೆಂಟ್ ಕೊಟ್ಟಿದ್ದಾನೆ. ಅವನು ಶಿವಾನಿ ನೆನಪಲ್ಲೇ ಸಾಯ್ಬೇಕು. ನಾನು ಅದನ್ನ ನೋಡಿ ಮಜ್ಜಾ ತಗೋಬೇಕು. ನನ್ನ ಕಣ್ಣೆದುರಿಗೆ ಶಿವಾನಿಯವ್ರ ಕುತ್ತಿಗೆ ತಾಳಿ ಕಟ್ಟಿ ಖುಷಿ ಪಟ್ನಲ್ಲ, ಅವನ್ ಪಕ್ಕದಲ್ಲಿ ಹೆಂಡತಿ ಇಲ್ದೆ ಹೇಗ್ ನೆರಳಾಡ್ತಿದ್ದಾನೆ ಅಂತ ನೋಡ್ಬೇಕು ಮಾವ. ಎಲ್ಲಿದ್ದಾನ ಮಾವ? ನಾನು ನೋಡ್ಬೇಕು. ಮಾಯಾ, ನಿನಗವ್ನು ನೋಡ್ಬೇಕು ಅನ್ಸ್ತಿಲ್ವಾ? ಇಲ್ಲ, ನೀನ್ ಹೇಳ್ದಾಗೆ ನನ್ನೊಂದು ಹಳೆ ಲೆಕ್ಕ ಬಾಕಿ ಇದೆ. ಅದು ಯಾವ ಹಂತದಲ್ಲಿದೆ ಅಂತ ನೋಡಿ ನನ್ನ ಮಜಾ ತಗೋಬೇಕು. ನಾನು ಅಲ್ಲಿಗೆ ಹೋಗ್ತೀನಿ. ಓಕೆ, ಡನ್. ಆಲ್ ದ ಬೆಸ್ಟ್ ಮಾವ. ಖುಷಿಯಾದ ವಿಚಾರ ಹೇಳಿದ್ಯಾ. ಮಾವ, ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇ ತಾನೇ ನನಗೆ ಕುಡಿಯಕ್ಕೆ ಹೇಳ್ಕೊಟ್ಟಿದ್ದು. ಮಾವ, ಎಂಜಾಯ್. ನಮ್ ಜೀವನದಲ್ಲಿ ಯಾಕ್ರಿ ಈ ತರ ಎಲ್ಲ ಆಗ್ತಾ ಇದೆ? ನಾವ್ ಅಂದ್ಕೊಂಡಿದ್ದು ಯಾವ್ದು ನಡೀತಾ ಇಲ್ವಲ್ರಿ? ರೀ, ನಮ್ಗೆ ಇನ್ನೊಂದು ಮಗು ಇರ್ಬೇಕಿತ್ತು ರೀ. ಏನ್ ಹೇಳ್ತಾ ಇದೆಯೇ? ಒಬ್ಬ ಹೆತ್ ಮಗ, ಅಮ್ಮ ಅಂತ ಕರೀಲಿಲ್ಲ,
ಯಾವತ್ತೂ ಸ್ವಲ್ಪನೂ ಪ್ರೀತಿನೂ ತೋರಿಸಿಲ್ಲ. ಇನ್ನೊಬ್ಬ ಸಾಕು ಮಗ, ಅವನಂತೂ ನಮ್ಮ ಮಾತೇ ಕೇಳ್ತಿಲ್ಲ. ನಮ್ಮನ್ನ ಅರ್ಥ ಮಾಡ್ಕೊಂಡು ನೋಡ್ಕೊಳಕ್ಕೆ ಯಾರೂ ಇಲ್ವಲ್ರಿ. ಅದು ಸುಮ್ಮನೆ ಇಲ್ದೇ ಇರೋದೆಲ್ಲ ಮಾತಾಡಬೇಡ, ಬಿಟ್ಬಿಡು. ರೀ, ನಾನೀಗ ಮಾತಾಡೋದಕ್ಕೆ ಕಾರಣ ಇದೆ ಕಣ್ರಿ. ಹುಡ್ದಾಗಿಂದ ತಿದ್ದಿ ತೀಡಿ ನಮಗ್ ಬೇಕಾದ ರೀತಿಲಿ ಒಳ್ಳೆ ಬುದ್ಧಿ ಕಲಿಸಿ ಬೆಳೆಸ್ಬೋದಿತ್ತು. ಅದಕ್ಕಾದ್ರೂ ಆ ದೇವರು ನಮ್ಗೆ ಇನ್ನೊಂದು ಮಗುನ ಕರುಣಿಸ್ಬೇಕಿತ್ತು. ಏನಾಯ್ತೆ? ರೀ, ಯಾಕೆ ಹೊಟ್ಟೆಲ್ ಒತ್ತಡ ಆಗ್ತಿದೆ ರೀ? ನೀನು ಊಟ ಮಾಡದೆ 10 ಸಲ ಕಾಫಿ ಕುಡಿಚಲ್ಲ, ಗ್ಯಾಸ್ಟ್ರಿಕ್ ಆಗದೆ ಇರುತ್ತಾ? ಫಸ್ಟ್ ಆಗಿ ಏನಾದ್ರೂ ತಿನ್ನು. ಮಧು, ನಿಧಾನ ಮಧು. ಮಧು, ಏನಾಯ್ತೆ? ಯಾಕೆ ಇದ್ದಕ್ಕಿದ್ದಂಗೆ? ರೀ, ಏನು ಅದು ಏನಾಯ್ತು ಅಂತ ಹೇಳೆ. ಅದು ಅಂದ್ರೆ ನನ್ನ ಹೊಟ್ಟೆಲಿ ಮಗು ಬೆಳೀತಾ ಇದೆ ಕಣ್ರಿ. ರೀ, ನಾವು ಕೇಳ್ಕೊಂಡಿದ ತಕ್ಷಣ ಆ ದೇವರು ಕರುಣಿಸ್ಬಿಟ್ಟ ಕಣ್ರಿ. ಇಷ್ಟು ದೊಡ್ಡ ಮಕ್ಳಿರ್ಬೇಕಾದ್ರೆ ಈ ವಯಸ್ಸಿನಲ್ಲಿ ನಮ್ಗೆ ಇನ್ನೊಂದು ಮಗು ಬೇಕಾ? ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಮಧು. ಅದನ್ನ ಉಳಿಸ್ಕೋಬೇಕೋ ಬೇಡವೋ ಅಂತ ನನ್ಗೂ ಅದೇ ಗೊಂದಲ ಕಾಡ್ತಾ ಇದೆ ಕಣ್ರಿ. ಆದ್ರೆ ನನ್ ಮನ್ಸು ಯಾಕೋ ಈ ಮಗುನ್ ತೆಗ್ಸಕ್ಕೆ ಒಪ್ತಿಲ್ಲ ಕಣ್ರಿ. ಮಧು, ಹಾಗಂತ ಸುಮ್ಮನೆ ಕೂತ್ರೆ 4 ಜನದ ಮುಂದೆ ಹೇಗೆ ಹೋಗೋದು? ಈ ಸಮಾಜ ಏನ್ ಅನ್ಕೊಳ್ಳಲ್ಲ? ನೀವೇನೇ ಹೇಳಿ, ನನಗೆ ಮಗು ಬೇಕೇ ಬೇಕು. ಒಬ್ಬ ತಾಯಿ ಮುಂದೆ ಮಗು ತೆಗ್ಸೋ ಮಾತಾಡ್ತಿದ್ದೀರಲ್ಲ, ಏನ್ರಿ ಆಗಿದೆ ನಿಮ್ಗೆ? ಭ್ರೂಣ ಹತ್ಯೆ ಮಹಾಪಾಪ. ಒಂದ್ ಜೀವನ್ ಕೊಲ್ಲೋ ಹಕ್ಕು ಯಾರಿಗೂ ಇಲ್ಲ ಕಣ್ರಿ, ಇಲ್ಲ. ನೀನ್ ಹೇಳ್ತಾರ ಸತ್ಯನಮ್ಮ? ಅಮ್ಮ, ನೀನು ಮತ್ತೆ ತಾಯಿ ಆಗ್ತಾ ಇದೀಯಾ? ಓ, ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಈ ಹೊಟ್ಟೆನಲ್ಲಿ ನನ್ನ ತಮ್ಮನ ತಂಗಿನೋ ಬೆಳಿತಾಳ. ಓ, ನನ್ಗೆ ಎಷ್ಟು ಸತಿ ಅನ್ಸಿತ್ತು ಗೊತ್ತಾ, ನನ್ಗೊಬ್ಳು ತಮ್ಮನೋ ತಂಗಿನೋ ಯಾರಾದ್ರೂ ಇದ್ದೀರಿ ಎಷ್ಟು ಚೆನ್ನಾಗಿರೋದು ಅಂತ. ಅಂತೂ ನನ್ನ ಆಸೆ ಇವಾಗ ಈಡೇರ್ತು. ನೀನ್ ಸುಮ್ನೇರಪ್ಪ. ಏನಪ್ಪ ನೀನು ದೇವ್ರು ನಮ್ಗೋಸ್ಕರ ಕೊಡೋದನ್ನ ಬೇಡ ಅಂತೀಯಾ? ನಿನಗೇನಾದ್ರೂ ಈ ವಿಷಯ ಎಲ್ರಿಗೂ ಹೇಳೋದಕ್ಕೆ ಕಷ್ಟ ಆದ್ರೆ ನಾನ್ ಹೇಳ್ತೀನಿ, ಇಡೀ ಊರಿಗೆ ಖುಷಿಯಿಂದ ಹೇಳ್ಕೊಂಡ್ಬರ್ತೀನಪ್ಪ. ನೀನೇನ್ ತಲೆ ಕಟ್ಸ್ಕೊಬೇಡ. ಅಮ್ಮ, ಬಾ ಅಮ್ಮ, ಹೋಗೋಣ. ಬಾ ಅಮ್ಮ, ಆ ಮನೆಗೆ ಹೋಗಿ ಎಲ್ರು ಹೇಳೋಣ ಫಸ್ಟ್. ಬಾ ನೀನು, ಬಾ 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 ಬಾ. ಇವನಿಲ್ಲಿಗೆ ಏನಕ್ಕೆ ಬಂದ? ಶಿವಾನಿನ ಕರ್ಕೊಂಡು ಹೋಗಕ್ ಬಂದ? ಶಿವಾನಿ ಮನ್ಸ್ ಬದಲಾಯಿಸ್ತಾ ಇದ್ರೆ ಸಾಕು. ಶಿವಾನಿ, ಅವನ್ ಬರ್ತಾ ಇದ್ದಾನೆ. ಯಾರು? ತ್ರಿಶೂಲ್. ಓ, ನನ್ನ ವೆಲ್ಕಮ್ ಮಾಡೋಣ ಅಂತ ಬಂದ್ಯಾ? ತೊಲಗು ಅಂತ ಹೇಳಕ್ ಬಂದೆ.
ನನ್ ಕಣ್ಮುಂದೆ ಕಾಣಿಸ್ಕೋಬೇಡ, ಹೊರಟೋಗು. ಕೂಲ್ ಶಿವಾನಿ, ಕೂಲ್. ಇದು ನಮ್ಮ ಮಾವನ ಮನೆನೇ ಆಗಿರ್ಬೋದು, ಆದ್ರೆ ನಾನು ಇಲ್ಲಿರೋದಕ್ಕೆ ಬಂದಿಲ್ಲ. ನಿನ್ನ ಮುಖ ನೋಡ್ಬಾರ್ದು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಆಯ್ತು, ಹೋಗ್ತೀನಿ. ಆದ್ರೆ ಫಸ್ಟ್ ಸ್ವೀಟ್ಸ್ ತಗೋ. ನನ್ನ ಪ್ರೀತಿನ ಕಿತ್ಕೊಂಡು ನನಗೆ ತಾಳಿ ಕಟ್ಟಿ ನನ್ನ ಜೀವನನ ಹಾಳು ಮಾಡಿ ಈಗ ಅದನ್ನ ಸಂಭ್ರಮಿಸೋಕ್ ಬಂದಿದ್ಯಾ? ಎಂತ ಮನ್ಸು ನಿಂದು. ಛೀ ಶಿವಾನಿ, ಸ್ವೀಟ್ಸ್ ತಂದಿರೋ ಕಾರಣನೇ ಬೇರೆ. ಇನ್ಯಾಕೆ? ನನ್ನ ಜೀವನನ ಹಾಳು ಮಾಡಿದಕ್ಕಲ್ವಾ? ಅಲ್ಲ, ಒಂದು ಜೀವ ಬರ್ತಾ ಇರೋದಕ್ಕೆ. ಬೇಡ, ನಿನಗೆ ಮಾತಾಡೋದಕ್ಕೆ ಅವಕಾಶ ಕೊಡೋದೇ ವ್ಯರ್ಥ. ಮಾತಾಡೋಕ್ ಬಿಟ್ರೆ ಮಾತಲ್ಲೇ ಅರಮನೆ ಕಟ್ಟಿ ಯಾರನ್ನ ಬೇಕಾದ್ರೂ ಯಾಮಾರಿಸ್ತೀಯ ಅಲ್ವಾ ನೀನು? ನಾನ್ ಯಾಕೆ ಯಾಮಾರಿಸ್ತೆ ಶಿವಾನಿ? ನನ್ನ ಅರ್ಥ ಮಾಡ್ಕೊಂಡ್ರೆ ಇಷ್ಟನಾ? ತುಂಬಾನೇ ಅರ್ಥ ಮಾಡ್ಕೊಂಡಿದ್ದೆ. ಸ್ನೇಹಿತ ಸ್ನೇಹಿತ ಅಂತ ನಂಬಿದಕ್ಕೆ ಈ ನನಗ್ ಒಳ್ಳೆ ಹುಡುಗರನ್ನೇ ಕೊಟ್ಟೆ. ಆ ಹುಡುಗರು ಇಟ್ಕೊಂಡು ನನಗ್ ಬದುಕೋಕ್ಕೂ ಆಗ್ತಿಲ್ಲ, ಸಾಯಕ್ಕೂ ಆಗ್ತಿಲ್ಲ. ಕೈ ಹಿಡಿದು ಸಪ್ತಪದಿ ತುಳಿದಿರೋ ನಾನೇ ಇರುವಾಗ ಸಾವಿನ ಮಾತು ಯಾಕೆ ಶಿವಾನಿ? ಬೇಡ, ಮದ್ವೆ ನನಗೆ ನೆನಪಿಸ್ಬೇಡ. ಈ ತಾಳಿ ನನ್ ಕುತ್ತಿಗೆಯಲ್ಲಿ ತಾಳಿಯಾಗಿ ಉಳಿದಿಲ್ಲ, ಉರುಳು ಅನಿಸ್ತಾ ಇದೆ. ಪ್ರತಿ ದಿನ ಪ್ರತಿ ಕ್ಷಣ ನನ್ನನ್ನು ಉಸಿರು ಗಟ್ಟಿಸ್ತಾ ಇದೆ. ಇಲ್ಲ ಶಿವಾನಿ, ಪ್ರೀತಿಯಿಂದ ಅದನ್ನು ಒಪ್ಕೋ. ಅದು ಉರುಳಲ್ಲ, ಜೀವನದ ಕೊನೆ ತನಕ ಅದು ನೆರಳಾಗಿರುತ್ತೆ. ಮಾಯಾ, ಇವನ್ಗೆ ಹೊರಗಡೆ ಹೋಗೋಕ್ ಹೇಳಿ. ನನ್ಗೆ ಇವನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಪಾಪ, ಅವರು ನಮ್ಮನೆ ಗೆಸ್ಟ್, ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡ್ತಾ ಇದೆಯಾ? ಇದು ನಮ್ಮಿಬ್ರು ವಿಷಯ. ಬಾ, ಸೈಡ್ ಹೋಗಿ ಸ್ವಲ್ಪ ಸಂಧಾನ ಮಾಡ್ಕೊಂಡ್ ಬರೋಣ. ಮಾಯಾ, ಹೇಳ್ತಿರೋ ಇಲ್ವೋ? ತ್ರಿಶೂಲ್, ಹೊರಗಡೆ ಹೋಗಿ. ನೋಡಿ ಮೇಡಮ್, ನಮ್ಮ ಹೆಂಗಸರು ಸ್ವೀಟ್ ತಗೊಳ್ಳೋ ತನಕ ನಾವಿಲ್ಲಿಂದ ಹೋಗೋದಿಲ್ಲ. ತಗೊಂಡಿದ್ದೀನಿ, ಹೋಗು. ಸಿಹಿ ಜೊತೆ ಸಿಹಿಯಾದ ಮಾತು ಬೇಡವಾ? ನೋಡು ಶಿವಾನಿ, ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ನೀನು ಕೇಳು ಬಿಡು, ನಾನಂತೂ ಎಲ್ಲ ಹೇಳ್ಬಿಡ್ತೀನಿ. ಓಕೆನಾ? ನಾನು ಅಣ್ಣ ಆಗ್ತಾ ಇದ್ದೀನಿ ಅಂದ್ರೆ ನನಗೆ ಒಬ್ಬ ತಮ್ಮನೋ ತಂಗಿನೋ ಬರ್ತಾಳೆ. ನಮ್ಮಮ್ಮ ಮತ್ತೆ ತಾಯಿ ಆಗ್ತಾ ಇದಾರೆ. ಶಿವಾನಿ, ನಿನಗೇನು ಅನ್ನಿಸ್ತಾ ಇಲ್ವಾ? ತುಂಬಾ ಖುಷಿ ಆಯ್ತು. ದಯವಿಟ್ಟು ಇಲ್ಲಿಂದ ಹೊರಟೋಗು. ಯಾಕೆ ಶಿವಾನಿ ಇಷ್ಟೊಂದು ಕೋಪ ನಿನಗೆ? ನನ್ನ ಪ್ರೀತಿ ನಾನು ಉಳಿಸ್ಕೊಂಡಿದ್ದು ತಪ್ಪಾ? ನನ್ನ ಪ್ರೀತಿನ ಸಾಯಿಸಿದ್ ಸರಿನಾ? ಶಿವಾನಿ, ನಿನಗೆ ಹೇಗೆ ಹೇಳಿ? ಹೇಗೂ ಬೇಡ, ಏನು ಹೇಳ್ಬೇಡ. ನನ್ನ ಕಣ್ಣು ಮುಂದೆ ಇರ್ಬೇಡ. ನೀನು ಹೊರಟೋಗು. ನೀನಿವಾಗ ಹೊರಡ್ಲಿಲ್ಲ ಅಂದ್ರೆ ಸಮಾಧಾನದಲ್ಲಿ ಕೂತ್ ಮಾತಾಡೋಣ. ಹೋಗು ಅಂದ್ರೆ ಅರ್ಥ ಆಗಲ್ವಾ ನಿನ್ಗೆ? ಶಿವಾನಿ, ನನಗೆ ತಾಳಿ ಕಟ್ಟಿರೋ ಗಂಡನ ಅವಮಾನ ಮಾಡ್ತಾರ, ತಪ್ಪಿದು. ನೀನ್ ನನಗ್ ತಾಳಿ ಕಟ್ಟಿದ್ಯಾ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನನ್ ಮೇಲೆ ಅಧಿಕಾರ ಚಲಾಯಿಸಕ್ ಬರ್ಬೇಡ. ನಾನ್ ನಿನ್ ಹೆಂಡತಿ ಆಗಿರ್ತೀನಿ ಅಂತ ನೀನ್ ಅನ್ಕೊಂಡ್ರೆ ಅದ್ ನಿನ್ ತಪ್ಪು ಕಲ್ಪನೆ. ನಾನ್ ಯಾವತ್ತೂ ನಿನ್ ಹೆಂಡತಿ ಆಗಕ್ಕೆ ಸಾಧ್ಯ ಇಲ್ಲ. ಶಿವಾನಿ, ಮಾತಾಡ್ಬೇಡ ನೀನು. ನೀನ್ ಏನೇ ಮಾಡಿದ್ರು ಅದನ್ನ ನಾನು ಸಹಿಸ್ಕೋತೀನಿ ಅಂತ ನೀನ್ ಅನ್ಕೊಂಡಿದ್ರೆ ಅದು ನಿನ್ ಭ್ರಮೆ. ಈಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನನ್ನ ನಿನ್ನ ಮಧ್ಯೆ ಇರೋದು ಈ ದಾರ ಒಂದೇ. ಇದನ್ನು ಕಳೆಯೋ ಸಮಯ ಬರುತ್ತೆ. ನನ್ನ ನಿನ್ನ ಸಂಬಂಧಕ್ಕೆ ಕೊನೆ ಬೀಳುತ್ತೆ. ನೆನ್ಪಿಟ್ಕೊ. ಮಧುಮತಿ ಗರ್ಭಿಣಿ ಆಗಿರೋ ವಿಷಯ ಕೇಳಿ ಮನ್ಸ್ಗೆ ಒಂಥರ ನೆಮ್ಮದಿ ಆಗ್ತಾ ಇದೆ. ಹೌದ್ ನೋಡೆ, ಈಗ ಎಲ್ರ ಮುಖದಲ್ಲೂ ಸ್ವಲ್ಪ ನಗು ಅರಳ್ತಾ ಇದೆ ಅಲ್ವಾ? ಅಮ್ಮ, ಅಜ್ಜಿ, ಅಮ್ಮ, ಅಜ್ಜಿ, ಎಲ್ಲ ನಿಂತ್ಕೊಳ್ಳಿ ದಯವಿಟ್ಟು. ಯಾಕೆಲ್ರು ಈ ತರ ಮಾಡ್ತಾ ಇದ್ದೀರಾ? ಶಿವಾನಿ ಮನೆ ಬಿಟ್ಟು ಹೋದಾಗಿಂದ ಎಲ್ರು ನನ್ನ ಶತ್ರು ತರ ನೋಡ್ತಾ ಇದ್ದೀರಾ. ನನ್ನ ನೋಡಿದ ತಕ್ಷಣ ಇದ್ದಿದ್ದ ಜಾಗದಿಂದನೇ ಹೊಟ್ಟೋಗ್ಬಿಡ್ತಾ ಇದ್ದೀರಾ. ಯಾಕೆ ಈ ತರ ಮಾಡ್ತಾ ಇದ್ದೀರಾ? ನಾನು ಏನ್ ಮಾಡಿದ್ದೀನಿ ಹೇಳಿ? ನೀನ್ ಮಾಡಿದನ್ನ ಬಾಯ್ ಬಿಟ್ ಬೇರೆ ಹೇಳ್ಬೇಕಾ? ಒಂದ್ಸತಿ ನೀನ್ ಯೋಚನೆ ಮಾಡಿ ನೋಡು, ನಿನ್ನಿಂದ ಏನ್ ತಪ್ಪಾಗಿದೆ ಅಂತ ಗೊತ್ತಾಗುತ್ತೆ. ಆಯ್ತು, ನಾನು ತಪ್ಪು ಮಾಡಿದ್ದೀನಿ, ನಿಮ್ಮೆಲ್ರಿಗೂ ನೋವು ಕೊಟ್ಟಿದ್ದೀನಿ. ಆದ್ರೆ ನನ್ನ ಉದ್ದೇಶ ಅದಾಗಿರ್ಲಿಲ್ಲ.
ಮತ್ತೇನಾಗಿತ್ತು? ನೀನ್ ಹಾಗ್ ಮಾಡಿದ್ರಿಂದ ಶಿವಾನಿಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಅವಳು ಮನೆ ಬಿಟ್ಟು ಹೋದಾಗ ಕೇಳಿದ ಪ್ರಶ್ನೆಗೆ ಯಾರಿಗೂ ಉತ್ತರ ಕೊಡಕ್ಕಾಗ್ಲಿಲ್ಲ. ಯಾಕೆ ಹೇಳು? ನಾವು ಮಾತಾಡೋ ಅವಕಾಶನೂ ನೀನ್ ಕಿತ್ಕೊಂಡ್ಬಿಟ್ಟಿದೆ. ಮದ್ವೆ ಮಂಟಪದಿಂದ ನಿಮ್ಮಪ್ಪ ಹಾಗೆ ಹೋಗಿದ್ದಾರೆ. ಬಿಸ್ನೆಸ್ ಟ್ರಿಪ್ಗೆ ಹೋಗಿದ್ದಾರೆ ಅನ್ಕೊಂಡಿದ್ಯಾ ಅಥವಾ ಜಾಲಿ ಟ್ರಿಪ್ಗೆ ಹೋಗಿದ್ದಾರೆ ಅನ್ಕೊಂಡಿದ್ಯಾ? ದಿಗ್ವಿಜಯ ನೀನ್ ಮಾಡಿರೋ ಕೆಲಸದಿಂದ ಬೇಜಾರಾಗಿ ಮನೆ ಬಿಟ್ಟು ಹೋಗಿದ್ದಾನೆ. ಈ ಮನೆಯಲ್ಲಿ ಶುಭ ಕಾರ್ಯ ನಡೆದ್ರೆ ಎಲ್ರಿಗೂ ನೆಮ್ಮದಿ ಇರುತ್ತೆ, ಎಲ್ರೂ ಒಟ್ಟಿಗೆ ಇರ್ಬೋದು ಅಂತ ಆಸೆ ಪಟ್ವಿ. ಆದ್ರೆ ಮದ್ವೆ ಆದ್ಮೇಲೆ ಇಡೀ ಮನೆ ಒಡೆದೋಗೋ ಪರಿಸ್ಥಿತಿಗೆ ಬಂದ್ ನಿಂತಿದೆ. ಇದಕ್ಕೆಲ್ಲ ಕಾರಣ ನೀನೇ. ನಾನು ಮಾಡಿದ ತಪ್ಪೇ ಇರ್ಬೋದು, ಆದ್ರೆ ನನಗೆ ನನ್ನ ಪ್ರೀತಿ ಮುಖ್ಯ ಆಗಿತ್ತು. ಏಯ್, ಪ್ರೀತಿನೇ ಮುಖ್ಯ ಆಗಿದ್ರೆ ಮನೆಯವ್ರ ಜೊತೆ ಮಾತಾಡಿ ಅವ್ರನ್ನ ಒಪ್ಸಿ ಆ ಹುಡುಗಿಗೆ ತಾಳಿ ಕಟ್ಟಬಹುದಾಗಿತ್ತು. ಆದ್ರೆ ನೀನ್ ಮಾಡಿದ ಹಾಗಲ್ಲ. ಬೇರೆ ಹುಡುಗನ್ ಜೊತೆ ಹಸೆ ಮನೆ ಮೇಲೆ ಕೂತಿರೋ ಹುಡುಗಿಗೆ ತಾಳಿ ಕಟ್ಟದಿಯಲ್ಲ, ಅದು ತಪ್ಪು. ಮಂಟಪದಲ್ಲಿ ಯಾರು ಏನು ಮಾತಾಡಿಲ್ಲ. ಯಾಕೆ ಗೊತ್ತಾ? ಏನ್ ಮಾತಾಡಿದ್ರು ಮರ್ಯಾದೆ ಹೋಗ್ತಿದ್ದು ನಮ್ಮ ಮನೆತನದ್ದು. ಶಿವಾನಿ ನಮಗೆಲ್ಲ ಪ್ರಶ್ನೆ ಮಾಡಿದ್ದು ಇದನ್ನೇ, ಆದ್ರೆ ನಮ್ಗೆ ಯಾರಿಗೂ ಉತ್ತರ ಕೊಡಕ್ ಆಗ್ಲಿಲ್ಲ. ಹಳಿ ಮಯ್ಯ ನಿನ್ನ ಎಷ್ಟು ನಂಬಿದ್ದ, ಅವನಿಗೆ ಮೋಸ ಮಾಡ್ಬಿಟ್ಟಿಯಲ್ಲ. ಆಯ್ತು, ತಪ್ಪಾಯ್ತು. ಎಲ್ಲರೂ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮೆಲ್ರಿಗೂ ಬೇಜಾರು ಮಾಡೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ಶಿವಾನಿನ್ ಮದುವೆ ಬೇಕಾಗಿತ್ತು, ನನ್ನ ಪ್ರೀತಿನ ಉಳಿಸ್ಕೋಬೇಕಾಗಿತ್ತು. ನನ್ನ ಮನ್ಸಲ್ಲಿ ಏನಾದ್ರು ಬೇರೆ ಉದ್ದೇಶ ಇದ್ದಿದ್ರೆ ಮದುವೆ ಮುಹೂರ್ತ ತನಕ ಕಾಯ್ತಾ ಇರ್ಲಿಲ್ಲ. ಅದಕ್ಕಿಂತ ಮುಂಚೆನೆ ಓಡಿಸ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಅದೇ ನನಗೆ ಹಾಗೆಲ್ಲ ಮಾಡಕ್ ಇಷ್ಟ ಇರಲಿಲ್ಲ. ಮನೆಯವ್ರಿಗೆಲ್ಲ ನೋವು ಕೊಟ್ಟು ನಾನ್ ಖುಷಿ ಪಡೋಷ್ಟು ಕೆಟ್ಟ ಮನ್ಸಿಲ್ಲ ನನಗೆ. ನಾನು ಶಿವಾನಿ ಕೈ ಹಿಡಿಯೋ ಬರದಲ್ಲಿ ಚಿಕ್ಕ ಪುಟ್ಟ ತಪ್ಪು ಮಾಡಿರ್ಬೋದು, ಆದ್ರೆ ಆ ತಪ್ಪೇ ನೀವೆಲ್ಲ ನನ್ನ ಕೈ ಬಿಡೋ ಹಾಗೆ ಮಾಡತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ನನ್ನ ಎಲ್ಲರೂ ಒಂಟಿ ಮಾಡ್ತಾ ಇದ್ದೀರಾ? ನಾನು ಈ ಮನೆ ಮಗ ಅಲ್ವಾ? ನಾನು ಈ ಮನೆಯಲ್ಲೇ ಇದ್ರೆ ನಿಮ್ಗೆಲ್ರಿಗೂ ಖುಷಿ ಆಗತ್ತೆ ಅಂತ ಹೇಳ್ತಾ ಇದ್ರಿ. ಇವಾಗ ನಾನು ನಿಮ್ಗೆ ನೋವು ಕೊಡೋಣ ಬಿಟ್ನಾ? ನಿಮ್ಗೆಲ್ಲ ನೋವು ಕೊಟ್ಟಿದ್ದಕ್ಕೆ ಅನ್ಸುತ್ತೆ ಆ ದೇವರು ನನಗೆ ಈ ತರ ಶಿಕ್ಷೆ ಕೊಡ್ತಾ ಇದ್ದಾನೆ. ಶಿವಾನಿ ನನ್ನಿಂದ ದೂರ ಮಾಡ್ಬಿಟ್ಟಿದ್ದಾನೆ. ಶಿವಾನಿ ನನ್ನಿಂದ ದೂರ ಆಗಿ ನಾನೀಗಾಗಲೇ ಒದ್ದಾಡ್ತಾ ಇದ್ದೀನಿ. ಇವಾಗ ನೀವು ನನ್ನನ್ನು ಒಂಟಿಯಾಗಿ ಮಾಡಬೇಡಿ ದಯವಿಟ್ಟು. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ನನ್ನನ್ನು ಒಂಟಿಯಾಗಿ ಮಾಡಬೇಡಿ. ತ್ರಿಶೂಲ್, ಅಮ್ಮ ನನ್ನ ಕ್ಷಮಿಸ್ಬಿಡಿ ಅಮ್ಮ. ಸಾರಿ ತ್ರಿಶೂಲ್, ನಿನ್ಗೆ ನೋವು ಕೊಡೋ ಉದ್ದೇಶ ಇರ್ಲಿಲ್ಲ. ಈ ಮನೆಯಲ್ಲಿ ಹೀಗೆಲ್ಲ ಆಗೋಯ್ತಲ್ವಾ, ಆ ಬೇಜಾರಲ್ಲಿ ಮಾತಾಡಿಲ್ಲ. ತ್ರಿಶೂಲ್, ಏನೋ ತಪ್ಪು ನಡೆದು ಹೋಗಿದೆ, ನೀನ್ ಬೇಜಾರ್ ಮಾಡ್ಕೋಬೇಡ. ಸರಿ ಮಾಡಿದ್ರಾಯ್ತು, ಬೇಜಾರ್ ಮಾಡ್ಕೋಬೇಡ ಕಂದ. ಮಗನೇ, ಎಲ್ಲ ಸರಿ ಹೋಗುತ್ತೆ. ನಿನ್ ಜೀವನನು ಆದಷ್ಟು ಬೇಗ ಸರಿ ಹೋಗುತ್ತೆ. ಶಿವಾನಿನೂ ಬಂದ್ಬಿಡ್ತಾಳೆ. ಈ ಮನೇಲಿ ನಾವು ಇಷ್ಟು ಜನ ಇದೀವಲ್ಲ, ಪ್ರಯತ್ನ ಪಟ್ರೆ ನಿನ್ ಸಂಸಾರನೂ ಸರಿ ಮಾಡ್ಬೋದು. ನನ್ನ ಸಂಸಾರ ಸರಿ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನೀವುಗಳು ಮಾತ್ರ ನಾನು ದೂರ ಮಾಡಬೇಡಿ ಪ್ಲೀಸ್ ಅಜ್ಜಿ, ಪ್ಲೀಸ್ ಅಮ್ಮ. ಇಲ್ಲ ತ್ರಿಶೂಲ್, ನಾವು ಜೊತೆಗೆ ಇರ್ತೀವಿ. ಮಾಮ್, ಏನಾಗಿದೆ ನಿಮ್ಗೆ? ಇಲ್ಲೇನ್ ಮಾಡ್ತಾ ಇದ್ದೀರಾ? ಇನ್ನೇನೋ ಮಾಡೋದು, ನಮ್ ಮಗನ್ ಸಂಸಾರ ಸರಿ ಮಾಡಕ್ ಬಂದಿದೀವಿ. ಮಾಮ್, ತಲೆ ಕೆಟ್ಟಿದೆ ನಿಮ್ಗೆ. ಇಲ್ಲಿ ಬಂದು ನಿಂತಿದ್ದೀರಲ್ಲ, ನಿಮ್ ಹೆಲ್ತ್ ಏನಾಗ್ಬೇಡ. ಮೊದ್ಲೇ ಪ್ರೆಗ್ನೆಂಟ್ ನೀವು. ಮೊದಲು ತ್ರಿಶೂಲ್ ಜೀವನ ಸರಿ ಹೋಗ್ಲಿ, ಆಮೇಲೆ ನಮ್ಮ ಆರೋಗ್ಯ. ಸ್ಟಾಪ್ ಇಟ್ ಮಾಮ್. ಚಿಕ್ಕ ಮಕ್ಕಳ ತರ ಆಡ್ಬೇಡಿ. ಯಾರಾದ್ರೂ ಇನ್ನೊಬ್ರು ಮನೆ ಮುಂದೆ ಬಂದು ಹೀಗೆ ನಿಂತ್ಕೋತಾರ? ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆಯಲ್ಲ ತ್ರಿವಿಕ್ರಮ್. ತ್ರಿಶೂಲ್ ಜೀವನ ಹಾಳಾಗಿದೆ. ನಾವ್ ಇವಾಗ ಏನು ಮಾಡದೆ ಸುಮ್ನೆ ಇದ್ರೆ ಅವನ್ ಜೀವನ ಇನ್ನಷ್ಟು ಹದ್ಗೆಡುತ್ತೆ. ತಾಯಂದ್ರಾಗಿ ಅದನ್ನ ಸರಿ ಮಾಡೋದು ನಮ್ಮಿಬ್ಬರ ಕರ್ತವ್ಯ. ಅದಕ್ಕೆ ಹೀಗ್ ಬಿಸ್ಲಲ್ಲಿ ನಿಂತ್ಕೋಬೇಕಾ? ತ್ರಿಶೂಲ್ ತಾಳಿ ಕಟ್ಟಿರೋದು ನಾನ್ ಪ್ರೀತಿಸ್ತಾರ ಹುಡುಗಿಗೆ. ಅವನ್ ತಪ್ಪು ಮಾಡಿದಾನೆ, ಅದನ್ನ ಅಪೋಸ್ ಮಾಡೋದ್ ಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ. ತ್ರಿವಿಕ್ರಮ್,
ನಾನ್ ನಿನಗ್ ಮೊನ್ನೆನೆ ಹೇಳಿದ್ದೆ, ಆಗಿದ್ದೆಲ್ಲ ಆಗೋಯ್ತು, ಅದನ್ನೇ ಮಾತಾಡಿ ರಗ್ಳೆ ಮಾಡೋದ್ ಬೇಡ ಅಂತ. ಹೌದು, ಬೇರೆಯವ್ರು ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ತಿರುಗಿ ಬೀಳ್ಬೋದಿತ್ತು. ಆದ್ರೆ ತಪ್ಪಾಗಿರೋದು ನಮ್ಮನೆ ಮಗನಿಂದ, ಅದಕ್ಕೆ ಅವ್ನ್ ಪಶ್ಚಾತ್ತಾಪ ಪಟ್ಟಿದ್ದಾನೆ. ತ್ರಿವಿಕ್ರಮ್ ತುಂಬಾ ಮಾತಾಡ್ತಾ ಇದ್ದಾರೆ. ಅವ್ರಿಬ್ರು ಒಪ್ಸೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ಸತ್ತೆ. ದೇವ್ರೆ, ಅವರಿಬ್ರು ತ್ರಿವಿಕ್ರಮ್ ಮಾತಿಗೆ ಒಪ್ಪಿ ಇಲ್ಲಿಂದ ಹೋಗೋ ಹಾಗೆ ಮಾಡಪ್ಪ. ಇದು ನಿಮ್ಗೆ ಹುಚ್ಚಾಟ ಅನ್ಸ್ತಾ ಇಲ್ವಾ? ನೀನ್ ಹುಚ್ಚಾಟ ಅಂತಾದ್ರೂ ಅನ್ಕೋ, ಬೇರೆ ಏನ್ ಬೇಕಾದ್ರೂ ಅನ್ಕೋ, ಅವನ್ ಜೀವನ ನಾವು ಸರಿ ಮಾಡಬಾರ್ದು ಅಂತ ನೀನ್ ತಡಿತಾ ಇದೆಯಲ್ವಾ? ಅದು ಹಾಗಲ್ಲ. ನಾನು ಯಾಕೆ ಹಾಗೆ ಹೇಳಿ ಮಾಮ್? ತುಂಬಾ ಬಿಸಿಲಿತ್ತಲ್ಲ, ಬಿಸಿಲಲ್ಲಿ ನಿಂತ್ಕೊಂಡು ಒದ್ದಾಡ್ತಿದ್ರಲ್ಲ ಅಂತ ನನ್ನ ಮನ್ಸಿಗೆ ನೋವಾಯ್ತು ಮಾಮ್. ತ್ರಿವಿಕ್ರಮ್, ನೀನ್ ನಮ್ ಬಗ್ಗೆ ಯೋಚನೆ ಮಾಡ್ಬೇಡ, ಮನೆಗೆ ಹೋಗು. ಮಾಮ್ ಪ್ಲೀಸ್ ನನ್ ಜೊತೆಗೆ ಬನ್ನಿ. ತ್ರಿವಿಕ್ರಮ್, ಒತ್ತಾಯ ಮಾಡ್ಬೇಡ. ಮಾಮ್. ತ್ರಿವಿಕ್ರಮ್, ಹೋಗು ಅನ್ನಲ್ಲ. ಅಯ್ಯೋ, ತ್ರಿವಿಕ್ರಮ್ ಯಾಕೆ ಹಾಗೆ ಹೋಗ್ತಿದ್ದಾರೆ? ಇವರಿಬ್ರು ಅವ್ರ ಮಾತು ಗೊಪ್ಪಿಲ್ಲ ಅನ್ಸುತ್ತೆ. ಏನ್ ಮಾಡೋದೀಗ? ಇವರಿಬ್ರು ಇಲ್ಲಿಂದ ಹೇಗ್ ಕಳ್ಸೋದು? ಶಿವಾನಿ, ಯಾಕೆ ಹೀಗೆ ಓಡಾಡ್ತಾ ಇದ್ಯಾ? ಏನಾದ್ರೂ ಚಿಂತೆನಾ? ಅವ್ರಿಬ್ರು ನೋಡ್ತಿದ್ರೆ ನನ್ನ ಹೊಟ್ಟೆ ಚುರುಕ್ ಅಂತಿದೆ. ಪಾಪ, ಉರಿ ಬಿಸಿಲಲ್ಲಿ ಹೇಗ್ ನಿಂತಿದ್ದಾರೆ ನೋಡಿ. ಬರಲ್ಲ ಅಂತ ಹಠ ಮಾಡಿದವ್ರು ಅವರೇ ಅಲ್ವಾ? ಇರ್ಬಹುದು, ಆದ್ರೆ ಪ್ರತಿಯೊಬ್ಬರಲ್ಲೂ ಮಾನವೀಯತೆ ಅನ್ನೋದು ಇರ್ಬೇಕಲ್ವಾ? ಅವ್ರ ಪಾಪ ಗರ್ಭಿಣಿ, ಅವ್ರನ್ನ ಇಂಥ ಉರಿ ಬಿಸಿಲಲ್ಲಿ ನಿಲ್ಸೋದು ತಪ್ಪಾಗುತ್ತೆ. ಕರಿಯದ್ ಕರ್ದಿದ್ಯಾ, ಬರಲ್ಲ ಅಂತ ಹಠ ಮಾಡ್ತಾ ಇರೋದು ಅವರು. ನೀನೇನ್ ಮಾಡಕ್ಕಾಗುತ್ತೆ? ತ್ರಿಶೂಲ್ ಮಾಡಿರೋ ಕೆಲ್ಸಕ್ಕೆ ಎಲ್ರೂ ನೋವು ಅನ್ಭವಿಸೋ ಹಾಗಾಯ್ತು. ಯಾರೋ ಮಾಡಿದ ತಪ್ಪಿಗೆ ಇವರಿಬ್ರು ನನ್ನ ಮನೆ ಮುಂದೆ ನಿಂತು ಶಿಕ್ಷೆ ಅನುಭವಿಸ್ತಾ ಇದಾರೆ ಅಂತ ನನಗನ್ಸ್ತಾ ಇದೆ. ಶಿವಾನಿ, ಯಾಕೋ ನಿನ್ ಮನ್ಸು ಅವ್ರ ಕಡೆ ವಾಲ್ತಾ ಇರೋ ಹಾಗಿದೆ. ಯಾಕೆ ಅವ್ರ ಮಾತನ್ನ ಒಪ್ಕೊಂಡು ಅವ್ರ ಜೊತೆಗೆ ಹೋಗ್ಬಾರ್ದು? ಇಲ್ಲ, ನಾನು ಹೋಗಲ್ಲ. ಊರ್ದಲ್ಲೇ ನಿಂತ್ಕೊಂಡು ಅಯ್ಯೋ ಅನ್ನೋ ಬದಲು ಒಂದ್ ಹೆಜ್ಜೆ ಪ್ರಯಾಣನೇ ಬೆಳೆಸ್ಬೋದಲ್ಲ? ನನಗಿಷ್ಟ ಇಲ್ದಿರೋದನ್ನ ನಾನು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ನಾನು ಅವ್ರ ಮನೆಗೆ ಕಾಲಿಡಲ್ಲ. ಅವ್ರನ್ನ ಬೈದ್ಬಿಟ್ಟು ಕಳಿಸ್ಬೋದಲ್ಲ? ಪಾಪ, ಅವ್ರ ಮೇಲೆ ಕೋಪ ತೋರಿಸಿದ್ರೆ ತಪ್ಪಾಗುತ್ತೆ. ನನಗ್ ಕೋಪ ಇರೋದು ಆ ತ್ರಿಶೂಲ್ ಮೇಲೆ. ನನಗ್ ಮೋಸ ಮಾಡಿದ್ದು ಅವನು. ಶಿವಾನಿ, ನಿನ್ ಮನ್ಸನ್ನ ಯಾಕೆ ಬದಲಾಯಿಸಬಾರ್ದು? ಅಂದ್ರೆ ನಿಮ್ ಮಾತಿನ ಅರ್ಥ? ಅಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಸಾಕ್ಸು. ತ್ರಿವಿಕ್ರಮ್ ಜಾಗದಲ್ಲಿ ತ್ರಿಶೂಲ್ ಇರ್ತಾನೆ ಅಷ್ಟೇ. ಇಲ್ಲ, ಸಾಧ್ಯ ಇಲ್ಲ. ತ್ರಿವಿಕ್ರಮ್ ಜಾಗಕ್ಕೆ ಇನ್ನೊಬ್ಬ ಬರೋದು ನನಗಿಷ್ಟ ಇಲ್ಲ. ತ್ರಿವಿಕ್ರಮ್ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ಮತ್ತೆ ಇವಾಗ ಏನ್ ಮಾಡ್ತೀಯಾ? ತಿಕ್ಕೆ ತೋಚ್ತಾ ಇಲ್ಲ ನನ್ಗೆ. ನನ್ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಆಗ ನಾನು ಬಯಸಿದ್ದು ನನಗ್ ಸಿಗ್ಲಿಲ್ಲ. ಈಗ ನಾನು ಬಯಸಿದ್ ನನ್ ಕಣ್ ಮುಂದೆ ಇದ್ರು ಅದನ್ನ ಪಡ್ಕೊಳಕ್ ಆಗ್ತಿಲ್ಲ. ಬಿಡೋದಿಲ್ಲ. ಬಿಸಿಲೇ ಇರ್ಲಿ ಮಳೆನೇ ಇರ್ಲಿ, ಯಾವಾಗ್ಲೂ ಜೊತೆಗಿರ್ತೀನಿ.
ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಳೆ ಜೋರಾಗ್ತಿದೆ, ಒಳಗ್ ಬನ್ನಿ. ಮಳೆ ನೆಂದು ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದ ಮುಂಚೆ ನನ್ ಮಾತ್ ಕೇಳಿ. ನಾನು ಅದನ್ನೇ ಹೇಳ್ತಾ ಇರೋದು, ನೀವಿಬ್ರು ತಡ ಮಾಡಿ ಇನ್ನೇನು ಆಗೋದ್ ಬೇಡ ಅಂತ. ನೀವಿಬ್ರು ಬೇಗ ಒಂದಾಗ್ಬಿಡಿ. ಹೇಗಿದ್ರು ಇಬ್ರು ಇಲ್ಲೇ ಇದ್ದೀರಾ, ಜೊತೆಗೆ ಮಳೆನೂ ಇದೆ. ಈ ಮಳೆಗೆ ಅದೆಷ್ಟು ಪ್ರೀತಿಗಳನ್ನ ಒಂದ್ ಮಾಡಿರೋ ಅನುಭವ ಇದೆಯೋ ಏನೋ. ನಿಮ್ಮಿಬ್ಬರ ಪ್ರೀತಿನೂ ಒಂದ್ ಮಾಡ್ಬಿಡ್ಲಿ. ಛೇ, ನಿಮಗ್ ಎಷ್ಟ್ ಹೇಳಿದ್ರು ಅರ್ಥ ಆಗೋದಿಲ್ವಾ? ನಾನ್ ಯಾವ್ದೇ ಕಾರಣಕ್ಕೂ ಇವನ್ನ ಒಪ್ಕೊಳ್ಳೋದಿಲ್ಲ. ನಾವು ಅಷ್ಟೇ, ಈ ಗೇಟ್ನ ದಾಟಲ್ಲ. ಛೇ, ಶಿವಾನಿ ಹೋಗೇ ಬಿಟ್ಲು. ಎಷ್ಟು ಹಠಮಾರಿ ಅವಳು, ಯಾರ ಮಾತನ್ನು ಕೇಳ್ತಿಲ್ವಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಅಮ್ಮವ್ರೆ. ತ್ರಿಶೂಲ್, ನೀನ್ ಯಾಕೋ ಬಂದೆ? ಏನಮ್ಮ ಹಿಂಗ್ ಕೇಳ್ತೀಯಾ? ನೀವುಗಳು ಮಳೆ ನೆನಿಬಾರ್ದು ಅಂತ ಓಡ್ ಬಂದು ಛತ್ರಿ ಹಿಡ್ದಿದ್ರೆ ಯಾಕೆ ಬಂದೆ ಅಂತ ಕೇಳ್ತಿಯಲ್ಲಮ್ಮ? ನಿನ್ಗೆ ಕನಿಕರ ಜಾಸ್ತಿ. ಅಮ್ಮ ಅಂತ ಓಡ್ ಬಂದಿದ್ಯಾ. ನೀನ್ ಬರ್ದೇ ಇದ್ದಿದ್ರೇನೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಯಾಕೆ? ನಾವಿಬ್ರು ಮಳೆ ನೆನಿತಾ ಇರೋದು ನೋಡಿ ಶಿವಾನಿ ಮನ್ಸಿಗೆ ಹಿಂಸೆ ಆಗಿ ನಮ್ ಜೊತೆಲಿ ಬರೋದಕ್ಕೆ ಒಪ್ಕೊಳ್ತಿದ್ಲೋ ಏನೋ. ಓ, ಇದಾ ಮ್ಯಾಟ್ರು? ನೀವು ಈ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ನನಗ್ ಗೊತ್ತೇ ಆಗ್ಲಿಲ್ಲ. ನೀನಂತೂ ತಾಳಿ ಕಟ್ಟೋವಾಗ ಯೋಚನೆ ಮಾಡಿಲ್ಲ, ನಾವಾದ್ರೂ ಈಗ ಯೋಚನೆ ಮಾಡ್ಬೇಕಲ್ವಾ? ತ್ರಿಶೂಲ್, ನಮಗ್ ಛತ್ರಿ ಹಿಡ್ದು ನೀನ್ ಬೊದ್ದೆ ಆಗ್ತಿದ್ಯಾ, ಒಳಗ್ ಬಾ. ಸುಮ್ನೆ ರೀ ಅಮ್ಮವ್ರೆ, ಅವ್ನ್ ಸ್ವಲ್ಪ ಹೊತ್ತು ಮಳೆ ನೆನಿಲಿ. ಅಮ್ಮ, ಸುಮ್ನೆ ಬಿಲ್ಡಪ್ ತೊಗೊಳೋಣ ಅಂತ ಮಾಡ್ದೆ. ಚಳಿ ಆಗ್ತದೆ ಅಮ್ಮ, ಒಳಗ್ ಬರ್ತೀನಿ. ಯಾಕ್ ಮಧು, ಛತ್ರಿ ಒಳಗ್ ಬರ್ಲಿ. ಅವ್ನ್ ಹೀಗೆ ನೆಂದ್ರೆ ಶಿವಾನಿಗೆ ಮನ್ಸ್ ಕರ್ಗಿ ಅವನ್ ಮೇಲೆ ಪ್ರೀತಿ ಹುಟ್ಟುತ್ತೆ ಅನ್ಸುತ್ತೆ. ಓ, ಇದಾ ಐಡಿಯಾ? ಹಾ, ಮಳೆನೂ ನಿಲ್ಲೋ ಹಾಗಿದೆ, ಮುಂದೇನೋ ಮಾಡೋದು. ಅಮ್ಮ, ಕತ್ಲಾಗ್ತಾ ಇದೆ. ಹಾಗಂತ ನೀನು ಇಲ್ಲೇ ಇದ್ಬಿಟ್ಯಾ? ಮಳೆ ನಿಂತ ತಕ್ಷಣ ನೀನ್ ಮನೆಗ್ ಹೋಗು. ರಾತ್ರಿ ಎಲ್ಲ ನಾವಿಲ್ಲಿರ್ತೀವಿ. ಅಲ್ಲ, ರಾತ್ರಿ ಎಲ್ಲ ಇಲ್ಲೇ ಇರ್ತೀರಾ? ಹೌದು. ಇದನ್ನೆಲ್ಲ ನೋಡಾದ್ರೂ ಶಿವಾನಿ ಮನ್ಸು ಕರ್ಗುತ್ತೆ ಅನ್ಸುತ್ತೆ. ಅಕಸ್ಮಾತ್ ಅವಳೇನಾದ್ರು ನಮ್ ಜೊತೆಲಿ ಬಂದಿಲ್ಲ ಅಂದ್ರೆ ನಾವಂತೂ ಇಲ್ಲಿಂದ ಕದ್ಲಲ್ಲ ಕಣೋ. ಓಹೋ, ಸೂಪರ್ ಅಮ್ಮ ನೀವಿಬ್ರು. ಥ್ಯಾಂಕ್ ಯು ಮಾತಾ. ಅಮ್ಮಂದಿರ್ಗೆ ಯಾರಾದ್ರೂ ಥ್ಯಾಂಕ್ಸ್ ಹೇಳ್ತಾರೇನೋ? ಮಗ್ನೆ, ಎಲ್ಲ ಸರಿ ಹೋಗುತ್ತೆ ಕಣೋ, ನೀನೇನು ಯೋಚನೆ ಮಾಡ್ಬೇಡ. ಬ್ರೋ, ಏನಿದು ಇಷ್ಟು ಬೇಗ ಬಂದು ಸೆಟ್ಲ್ ಆಗ್ಬಿಟ್ಟಿದ್ಯಾ? ಓಹ್, ಇನ್ಮೇಲೆ ಈ ರೂಮ್ಗೆ ಎಂಟ್ರಿ ಇರಲ್ಲ ಅನ್ನೋದು ಗೊತ್ತಾಗೋಗಿದ್ಯೋ? ಏನೋ ಇನ್ಮೇಲೆ ರೂಮ್ಗೆ ಎಂಟ್ರಿ ಇರಲ್ವಾ? ಯಾಕೆ? ಅಂದ್ರೆ ಇದು ನಂದು ಶಿವಾನಿ ರೂಮ್ ಅಲ್ವಾ? ಇವಾಗ ಶಿವಾನಿ ವಾಪಸ್ ಬರ್ತಾಳೆ. ನಾನು ಶಿವಾನಿ ಸಂಸಾರ ಮಾಡಕ್ ಶುರು ಮಾಡಾದ್ಮೇಲೆ ನಿಮಗೆಲ್ಲ ಎಂಟ್ರಿ ಇರುತ್ತೆ. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಇನ್ನೊಂದು 2 days ಅಲ್ಲಿ ಶಿವಾನಿ ವಾಪಸ್ ಬರ್ತಾಳೆ. ಅವಳು ಬಂದ್ಮೇಲೆ ಅವಳು ಎಂಟ್ರಿ, ತಮ್ಮ ಎಕ್ಸಿಟ್. ಬ್ರೋ, ಈ ರೂಮಿಂದ ನಾನು ಶಿವಾನಿ ಒಟ್ಟಿಗೆ ಇರ್ತೀವಿ. ನಮಗೂ ಪ್ರೈವೇಸಿ ಬೇಕಲ್ಲ ಬ್ರೋ, ಶಿವಾನಿ ಅವರು ನೀನು ಅನ್ಕೊಂಡಷ್ಟು ಈಸಿ ಅಲ್ಲ. ಅವ್ರು ಈ ಮನೆಗೆ ಮತ್ತೆ ಬರಕ್ಕೆ ಒಪ್ಕೊಳ್ಳಲ್ಲ. ಬ್ರೋ, ನಾವಾಗ್ಲೂ ಹೇಳಿದ್ನಲ್ಲ, ಅವಳು ಒಪ್ಲಿಲ್ಲ ಅಂತಂದ್ರೆ ಅವಳನ್ನ ಒಪ್ಸೋದಕ್ಕೆ ನಮ್ಮ ಅಮ್ಮಂದಿರು ಇದಾರೆ ಅಂತ. ಮೇರಾ ಪಾಸ್ ಮಾ ಹೇ ಮಾ. ಬ್ರೋ, ನೋಡ್ತಾರಿ, 100% ಅವಳು ಅಮ್ಮಂದಿರ ಮಾತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟೆ ಕೊಡ್ತಾಳೆ. ಹಾಗಾಗ್ಲಿಲ್ಲ ಅಂದ್ರೆ ಆಗತ್ತೆ ಅಂತ ನಿಮಗೂ ಗೊತ್ತು. ಸುಮ್ಮನೆ ಡವ್ ಮಾಡಬೇಡಿ. ಮಾಮ್, ಒಂದ್ ಗ್ಲಾಸ್ ವಾಟರ್ ಕೊಡೋ ಕೇಳೋ. ಮಾವ, ನೀನ್ ಯಾಕೆ ಕೆಲಸ ಮಾಡ್ತಿದ್ಯಾ? ಈ ಕೆಲಸ ಅಷ್ಟೇ ಅಲ್ವೋ, ಈ ಮನೇಲಿರೋ ಎಲ್ಲಾ ಕೆಲಸನೂ ನಾನೇ ಮಾಡ್ತಿರೋದು. ಯಾಕೆ ಮಾವ, ಕೆಲ್ಸದವ್ರು ಯಾರು ಬಂದಿಲ್ವಾ? ಮನೆ ಯಜಮಾನರು ಮನೆ ಬಿಟ್ಟು ಹೋಗಿದ್ದಾರೆ, ಕೆಲಸದವರು ಮನೆ ಯಜಮಾನರಾಗಿದ್ದಾರೆ. ಅಂದ್ರ ನಿಮ್ಮಮ್ಮ ಆರ್ಡರ್ ಮಾಡಿದಾಳಪ್ಪ, ಅವಳು ಅಲ್ಲಿಗೆ ಹೋಗಿದ್ದಾಳೆ ಶಿವಾನಿ ಜೊತೆ ಸಂಧಾನ ಮಾಡಿ ಕರ್ಕೊಂಬರೋದಕ್ಕೆ. ಅಲ್ಲಿವರೆಗೂ ಈ ಮನೆ ಕೆಲಸ ಎಲ್ಲ ನಾನೇ ಮಾಡ್ಬೇಕಂತೆ. ಅಲ್ಲಿ ನೋಡು, ಅಡ್ಗೆ ಮನೆ ಕೆಲಸ ಅವಳಿಗೆ ಒಪ್ಸಿದ್ದಾರೆ.
ನಿಮ್ಮಮ್ಮ ಅಡ್ಗೆ ಮನೆ ಕೆಲಸನ ಅವಳಿಗೆ ಒಪ್ಸೋದ್ ಬಿಟ್ಟು ನನಗೆ ಒಪ್ಸಿದ್ರೆ ಚೆನ್ನಾಗಿರ್ತಿತ್ತು. ವಿಡಿಯೋ ನೋಡ್ಕೊಂಡು ಅಡ್ಗೆ ಮಾಡ್ತಾಳೆ, ಅದನ್ನ ನಾನ್ ತಿಂದು ಹೈರಾಣ ಆಗ್ಬಿಟ್ಟಿದ್ದೀನಿ. ನಮ್ಮ ಅಕ್ಕ ಬರೋಷ್ಟರಲ್ಲಿ ನಾನು ಹೋಗೇ ಬಿಡ್ತೀನೇನೋ ಅನಿಸ್ತಾ ಇದೆ. ರೀ ಏನ್ರಿ ಅದು ನನ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಯ್ಯಯ್ಯೋ, ನಿನ್ನ ಬಗ್ಗೆ ನಾನು ಮಾತಾಡಕ್ಕಾಗುತ್ತೇನೆ? ಪತ್ನಿಯೇ ಪರದೈವ ಅನ್ಕೊಂಡ್ರವನು ಅಲ್ಲಲ್ಲ, ಪರದೈವ ಅಂತ ಬದುಕ್ತಿರೋನು ನಾನು. ಆ ಭಕ್ತಿ ಇರ್ಲಿ. ಇವಳ ಕಾಟ ತಪ್ಪಿದ್ರೆ ಸಾಕಪ್ಪ. ಶಿವಾನಿ, ಬೇಗ ಬಂದ್ಬಿಡಮ್ಮ. ಬಾಯ್ ತಪ್ಪು ಹೇಳ್ಬಿಟ್ಟು ಹೇಳಿಮಯ್ಯ, ಸಾರಿ. ಅಬ್ಬಾ, ಬಚಾವಾದೆ. ಹಲೋ 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 ಮಾವ, ಹಲೋ ಹಲೋ. ಯಾಕೋ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅನ್ಸತ್ತೆ, ಆ ಕಡೆಗೆ ಹೋಗಿ ಫೋನ್ ಮಾಡ್ತೀನಿ, ಓಕೆನಾ? ಹಾ ಹಾ. ಅಬ್ಬಾ, ಏನು ಮಾತಾಡದೆ ಹೊಟ್ಟೋಗ್ಬಿಟ್ಟಿದ್ದಾಳೆ. ಸಿಕ್ಕಿದ್ರೆ ಗ್ರಹಾಚಾರ ಬಿಡಿಸ್ಬಿಟ್ಟಿರೋಳು. ಅಬ್ಬಾ, ನೀನ ನಾನು ಯಾವ್ದೋ ದೆವ್ವ ಅನ್ಕೊಂಡ್ಬಿಟ್ಟಿದ್ದೆ. ಏನ್ ಮಾಡ್ತಿದ್ಯಾ ಅಲ್ಲಿ? ನಾನು ಅಮ್ಮಂದ್ರಿಗೆ ತಿಂಡಿ ಕೊಟ್ಟೋಗೋಣ ಅಂತ ಬಂದಿದ್ದೆ ಅಷ್ಟೇ. ಓ, ಅದು ಬೇರೆ ಶುರು ಆಗಿದ್ಯಾ ಈಗ? ಅಮ್ಮಂದರ್ಗೆ ತಿಂಡಿ ಕೊಡೋಕ್ ಬಂದವನು ನನ್ನನ್ನು ಯಾಕೆ ನೋಡ್ತಿದ್ದೆ? ನಾನೆಲ್ಲಿ ನೋಡ್ದೆ? ಎಲ್ಲಿ ಅಂದ್ರೆ ಅಲ್ಲಿ. ಅಲ್ಲಿ ಅಂದ್ರೆ ಎಲ್ಲಿ? ಅಡ್ಗೆ ಮನೇಲಿ. ಅಡ್ಗೆ ಮನೆಯಲ್ಲಿ? ಅದು ಓ ಅದ, ಅದ್ ನೀನಾ? ನಿನ್ನೆಯಿಂದ ಅವಳ ಮನೆ ಮುಂದೆ ಹೋಗಿ ನಿಂತ್ಕೊಂಡಿದ್ದಾರೆ. ಅವಳು ಬರಲ್ಲ ಅಂತ ಹೇಳಿದ್ರು, ಇನ್ನ ಅಲ್ಲೇ ನಿಂತಿದ್ದಾರೆ ಅಂದ್ರೆ ಇವ್ರು ಒಪ್ಸಿ ಕರ್ಕೊಂಡ್ ಬರ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅವ್ರನ್ನ ತಡಿಯೋಕೆ ನನ್ನ ಹತ್ರ ಒಂದು ಉಪಾಯ ಇದೆ, ಆದ್ರೆ ಅದನ್ನ ನೀನ್ ಒಪ್ಪೋದು ಅನುಮಾನ. ಏನದು? ನಿಮ್ಮಮ್ಮಂದ್ರು ಅಲ್ಲೇ ಇದ್ದು ಶಿವಾನಿನ ಒಪ್ಸಿದ್ರೆ ನಿನಗ್ ಕಷ್ಟ ಆಗುತ್ತೆ. ಅವ್ರ ಒಪ್ಸೋ ಮುಂಚೆ ನಾವೇ ಅವ್ರಿಗೆ ತೊಂದರೆ ಕೊಟ್ರೆ? ಅಂದ್ರೆ ಶಿವಾನಿ ಮನೆ ಮುಂದೆ ನಿಂತಿರೋ ಇಬ್ರಮ್ಮಂದ್ರಲ್ಲಿ ಒಬ್ರಿಗಾದ್ರೂ ತೊಂದರೆ ಆಗ್ಬೇಕು. ಅವಾಗ ಅವರಿದ್ರಿಂದ
ಹಿಂದೆ ಸರಿತಾರೆ. ಏನ್ ಹೇಳ್ತಾ ಇದ್ಯಾ? ನೋಡು ತ್ರಿವಿಕ್ರಮ್, ತ್ರಿಶೂಲ್ ನಿನ್ ಜೀವನದಲ್ಲಿ ಮುಳ್ಳಾಗಿದ್ದಾನೆ. ಈ ಮುಳ್ಳನ್ನ ನಾಶ ಮಾಡ್ಬೇಕು ಅಂದ್ರೆ ನಿನ್ಗಿರೋದು ಇದೊಂದೇ ದಾರಿ. ಅಲ್ಲ, ಅಮ್ಮಂದಿರ್ ತೊಂದರೆ ಕೊಡೋದಕ್ಕೂ ತ್ರಿಶೂಲ್ಗೂ ಏನ್ ಸಂಬಂಧ? ನಿಮ್ಮ ಅಮ್ಮಂದ್ರು ಶಿವಾನಿ ಮನೆ ಮುಂದೆ ಯಾರಿಗಾಗಿ ನಿಂತಿದ್ದಾರೆ? ತ್ರಿಶೂಲ್ಗಾಗಿ. ಈಗ ಅವರಿಬ್ರಲ್ಲಿ ಒಬ್ರಿಗಾದ್ರೂ ತೊಂದರೆ ಆದ್ರೂ ಯಾರಿಂದ ಆಗಿದ್ದು ಅಂತ ಆಗುತ್ತೆ. ತ್ರಿಶೂಲಿಂದಾನೇ ಹೀಗಾಯ್ತು ಅಂತ ಎಲ್ರು ಅವನ ಮೇಲೆ ಕೋಪ ಮಾಡ್ಕೊಂತಾರೆ. ಯಾರಿಗೂ ಅವನ ಮೇಲೆ ಕರುಣೆ ಬರೋದಿಲ್ಲ. ಇವಾಗ ನೀನ್ ಮಾಡ್ಬೇಕಾಗಿರೋದು ಇದನ್ನೇ. ಅಂದ್ರೆ ಅಮ್ಮಂಗೆ ನಾನು ಅದರಿಂದ ಸಾಧ್ಯ ಇಲ್ಲ. ತ್ರಿವಿಕ್ರಮ್, ನೀನ್ ಅಷ್ಟೊಂದು ಒಳ್ಳೆಯವನ? ನಿನ್ ಜೀವನ ಹಾಳಾಗ್ತಾ ಇದ್ರು ಬೇರೆಯವ್ರಿಗೆ ಒಳ್ಳೇದಾಗುವಂತ ಮನಸ್ಥಿತಿನಿಂದ? ಅದ್ ಹಾಗಲ್ಲ ತ್ರಿವಿಕ್ರಮ್, ನೋಡು, ನೀನ್ ಹೀಗೆ ಅಯ್ಯೋ ಪಾಪ ಅಂತ ಇದ್ರೆ ಶಿವಾನಿ ನಿನ್ಗೆ ಯಾವತ್ತೂ ಸಿಗಲ್ಲ. ನೆನ್ಪಲ್ಲಿಟ್ಕೋ. ನಾನು ಹಾಗಾಗ್ಬಾರ್ದು. ಶಿವಾನಿ ಅವ್ರು ಯಾವತ್ತಿದ್ರು ನನ್ನವರು. ಅವ್ರನ್ನ ನಾನು ಪಡ್ಕೊಳ್ಳೇಬೇಕು. ಹಾಗಾದ್ರೆ ನೀನ್ ಇದಕ್ಕೆ ಒಪ್ಲೇಬೇಕು. ಸರಿ, ಅದೇನ್ ಮಾಡ್ತೀವೋ ಮಾಡು. ಆದ್ರೆ ಒಂದ್ ಮಾತು ಜ್ಞಾಪಕ ಇಟ್ಕೋ, ಯಾರ ಪ್ರಾಣಕ್ಕೂ ಹಾನಿ ಆಗ್ಬಾರ್ದು. ಮೊದ್ಲು ನಾನು ಅಲ್ಲಿ ಹೆಜ್ಜೆ ಇಡ್ತೀನಿ, ಅಲ್ಲೇನಾಗುತ್ತೋ ನೋಡೋಣ. ಗುರಿ ಸಾಧಿಸಕ್ ಅಡ್ಡ ಬಂದ್ರೆ ಸಾವಿನ ಆಹ್ವಾನ ಮಾಡ್ಕೊಂತಾರಷ್ಟೇ. ನಿನ್ಗೆ ನಿನ್ ಪ್ರೀತಿ ಬೇಕು, ನನ್ಗೆ ಈ ಮಾಯಾಂಗನೆ ನಿರ್ಧಾರ ಮಾಡಾಯ್ತು. ನಿನ್ ಕೆಲ್ಸ ಆಯ್ತು ಅಂತ ಅನ್ಕೋ. ಅಪ್ಪ, ಅಪ್ಪ ಎಲ್ಲಿದ್ಯಾ? ತ್ರಿಶೂಲ್, ಅಡಿಗೆ ಮನೇಲಿದ್ದೀನಿ ಬಾರೋ. ಏನಪ್ಪ ಅಡ್ಗೆ ಮಾಡ್ತಾ ಇದ್ಯಾ? ಏನ್ ಸ್ಪೆಷಲ್? ಅಪ್ಪ ನೀನ್ ಏನಾದ್ರೂ ಮಾಡ್ತಾರೋ ನನಗೆ ತುಂಬಾ ಟೇಸ್ಟ್ ಇದೆ, ನಾನು ಇಲ್ಲೇ ತಿನ್ಕೊಂಡು ಹೋಗ್ತೀನಿ. ಯಾಕೋ ಊಟ ಮಾಡ್ಲಿಲ್ವಾ? ಯಾಕೆ ಹೇಳ್ತೀಯಾ? ಆ ಮನೇಲಿ ತನಿಷಾ ಅತ್ತೆ ಮಾಡ್ತಾರೆ ಎಕ್ಸ್ಪೆರಿಮೆಂಟ್ಗೆ, ಹೊಟ್ಟೆಲಿರೋ ಹುಳುಗಳೆಲ್ಲ ಸತ್ತೋಗ್ಬಿಟ್ಟಿದೆ. ಅದಕ್ಕೆ ನಾನು ಇಲ್ಲೇ ತಿನ್ಕೊಂಡು ಹೋಗ್ತೀನಿ. ಹೆಲ್ಪ್ ಮಾಡ್ಲಾ? ನೀನೇನು ಹೆಲ್ಪ್ ಮಾಡ್ಬೇಡ, ಹೋಗಲ್ಲಿ ಕುತ್ಕೋ. ತರಕಾರಿ ಹೆಚ್ಕೊಡ್ತೀನಿ. ನೀನ್ ಏನು ಹೆಚ್ಕೊಡಪ್ಪ, ನೀನಲ್ಲಿ ಕುತ್ಕೊಂಡ್ಬಿಟ್ರೆ ಬಾ ನೋಡಿ. ಸೊಪ್ಪಾದ್ರೂ ಬಿಡಿಸ್ಕೊಡ್ಲಾ? ಒಂದು 10 ನಿಮಿಷ ಅಲುಗಾಡದೆ ಕುತ್ಕೊಂಡ್ಬಿಟ್ರೆ ನನಗೆ ದೊಡ್ಡ ಸಹಾಯ ಮಾಡ್ದಂಗೆ. ಕುತ್ಕೋ, ಅಲ್ಲಾಡ್ಬೇಡ. ಏನಪ್ಪ ಅಮ್ಮ ಮನೇಲಿ ಇಲ್ದಿರೋದು ನಿನಗೆ ಹಬ್ಬದ ತರ ಇರುವಾಗಿದೆ. ಅವಾಗಿಂತ ಇವಾಗ್ಲೇ ತುಂಬಾ ಖುಷಿ ಆಗಿದ್ಯಾ? ಯಾಕೆ? ಹೂನಪ್ಪ, ನೀನ್ ಹೊಸದಾಗಿ ಮದ್ವೆ ಆಗಿದ್ಯಾ, ನಿನ್ಗೇನು ಗೊತ್ತಾಗ್ತಾ ಇಲ್ಲ. 2-3 ವರ್ಷ ಎಕ್ಸ್ಪೀರಿಯನ್ಸ್ ಆಗ್ಲಿ, ಆಮೇಲೆ ಎಲ್ಲ ಗೊತ್ತಾಗುತ್ತೆ. ಸುಮ್ನೆ ಇರಪ್ಪ, ನಾನು ಹಂಗೆಲ್ಲ ಅಲ್ಲ. ಬೇಗ ಅಡ್ಗೆ ಮಾಡು, ಅದನ್ನಾದ್ರೂ ಚೆನ್ನಾಗಿ ಇಳಿಸ್ತೀನಿ. ಅಷ್ಟೊಂದು ಹಸುವಾಗ್ತಾ ಇದೆಯಾ ಕಂದ? ತಡಿ, ಬೆಳಗ್ಗೆ ಮಾಡಿದ ಒಂದ್ ಜೊತೆ ತಿಂಡಿದೆ, ಕೊಡ್ತೀನಿ. ಏನಿದು? ಏನೋ ಒಂಥರ ಸೆಳಿತಾ ಇದೆಯಲ್ಲ. ಏನೋ ಇದ್ದಕ್ಕಿದ್ದಂಗೆ ಸೈಲೆಂಟ್ ಆಗ್ಬಿಟ್ಟೆ. ಶಿವಾನಿನ ಹುಡ್ಕೊಂಡು ಗಿಡ್ಕೊಂಡು ಹೋಗ್ಬಿಟ್ಟ ಏನೋ? ಇಲ್ಲಪ್ಪ, ಅಮ್ಮಂದ್ರಿಬ್ರು ಟ್ರೈ ಮಾಡ್ತಾನೆ ಇದಾರೆ, ಅವಳು ಒಪ್ತಾನೆ ಇಲ್ಲ. ಏನೂ ಆಗೋದಿಲ್ಲ, ಯೋಚನೆ ಮಾಡ್ಬೇಡ, ಆರಾಮಾಗಿರು. ಇದನ್ನ ಯಾಕೋ ತಗೊಂಡೆ? ಅವತ್ತೇ ತಗೊಂಬೇಡ ಅಂತ ಹೇಳಿರಲಿಲ್ಲ? ಏನೋ ಗೊತ್ತಿಲ್ಲ, ಈ ಬೊಂಬೆ ನೋಡಿದ ತಕ್ಷಣ ತಗೋಬೇಕು ಅನ್ಸುತ್ತೆ. ಎಲ್ಲ ಅನ್ಸುತ್ತೆ ನಿನಗೆ. ಅಪ್ಪ, ಈ ಬೊಂಬೆ ನನ್ಗೆ ಕೊಟ್ಬಿಡಪ್ಪ. ತಮ್ಮಂಗೋ ತಂಗಿಗೋ ನಾನು ಬೇರೆ ಬೊಂಬೆ ತಂದು ಕೊಡ್ತೀನಿ. ಇದು ನಂಗೆ ಕೊಡು. ಲೈ, ನೀನೇನ ಚಿಕ್ಕ ಹುಡುಗನ ಈ ಗೊಂಬೆ ಜೊತೆ ಆಟ ಆಡೋದಕ್ಕೆ? ಇಲ್ಲ, ನನ್ಗೆ ಅದೊಂಥರ ಇಷ್ಟ ಆಯ್ತು. ನೋಡೋ, ನಿನಗೆ ಬೇರೆ ಬೊಂಬೆ ಇದೇ ತರ ತಂದು ಕೊಡ್ತೀನಿ. ನೀನು ಫಸ್ಟ್ ತಿನ್ನಿ. ಸರಿ.